ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ನನ್ನ ಕ್ಲಾಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ನನ್ನ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತಿರೋಂಥ ಒಂದು ಕಾನ್ಸೆಪ್ಟು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಇದು 12 ಮಾರ್ಕ್ಸ್ ಕ್ವಶನ್ಸು ಕಂಪಲ್ಸರಿ ಇದ್ದೇ ಇರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೆಕೆಂಡ್ ಪಿ ಯು ಸಿ ಬಗ್ಗೆ ನಾನು ಹೇಳ್ತಾ ಇರೋವಂಥದ್ದು. ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿನಲ್ಲಿ ಇದು ನಿಮಗೆ ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ, ಅಡ್ಮಿಷನ್ ಆಫ್ ದ ಪಾರ್ಟ್ನರ್. ಸೊ ನೀವು ಆಲ್ರೆಡಿ ನೀವು ಕ್ವಾರ್ಟರ್ಲಿ ಎಕ್ಸಾಮಲ್ಲೂ ಕೂಡ ಬರೆದಿರ್ತೀರಿ ಎಕ್ಸಾಮ್ಸಲ್ಲಿ. ಸೊ ಇದು 12 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕ್ವಶನ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸು ಇಷ್ಟಕ್ಕೂ ಕೂಡ ಇರುವಂಥದ್ದು. 12 ಮಾರ್ಕ್ಸ್ಗೆ ಪ್ರಾಬ್ಲಮ್ ಇರುತ್ತೆ, ಮತ್ತು 6 ಮಾರ್ಕ್ಸ್ಗೂ ಕೂಡ ಪ್ರಾಬ್ಲಮ್ ಇರುತ್ತೆ, ಮತ್ತು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕ್ವಶನ್ಸ್. ಇದಿಷ್ಟು ಕೂಡ ನಿಮಗೆ ಈ ಒಂದು ಚಾಪ್ಟರಲ್ಲಿ ಕೇಳುವಂಥ ಒಂದು ಕ್ವಶನ್ಸ್. ಸೊ ಎಸ್ಪೆಷಲಿ 12 ಮಾರ್ಕ್ಸ್ಗೆ ನಿಮಗೆ 100% ಕ್ವಶನ್ ಇದ್ದೇ ಇರುತ್ತೆ ಇದರಲ್ಲಿ. ಓಕೆ, ಸೊ ಪ್ರತಿ ವರ್ಷನೂ ನೀವು ಕ್ವಶನ್ ಪೇಪರ್ ಅನ್ನು ನೋಡಿದ್ದೆ ಆದರೆ 12 ಮಾರ್ಕ್ಸ್ ಇರುವಂಥ ಕ್ವಶನ್ಸ್ ಮತ್ತೆ 6 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ ಇದು ಕೂಡ ಪ್ರಾಬ್ಲಮ್ ಆಗಿರುತ್ತೆ ನಿಮಗೆ. ಸೊ ಪ್ರಾಕ್ಟಿಕಲ್ ಓರಿಯೆಂಟೆಡ್ 6 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಮತ್ತೆ 1 ಮಾರ್ಕ್ಸ್ ಕ್ವಶನ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಜಾಸ್ತಿ ಇರೋದಿಲ್ಲ, 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ನೀವು ನಿನ್ನೆ ಬರೆದಂತಹ ಕ್ವಾರ್ಟರ್ಲಿ ಎಕ್ಸಾಮ್ ಅಲ್ಲೂ ಕೂಡ ನೋಡಿರಬಹುದು. ಸೊ ಒಂದು ಕ್ವಶನ್ಸ್ ಅನ್ನ 2 ಮಾರ್ಕ್ಸ್ ಕೇಳಿದ್ರು, ವಾಟ್ ಆರ್ ದ ರೈಟ್ಸ್ ಫಾರ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದನ್ನ 2 ಮಾರ್ಕ್ಸ್ಗೆ ಕೇಳುವಂತ ಒಂದು ಕ್ವಶನ್ಸ್. ಸೊ ಇದು ಒಂದು ಸ್ವಲ್ಪ ಅಂದ್ರೆ ನಮಗೆ ಫಸ್ಟ್ ಪಾರ್ಟ್ ನಮ್ಮ ಅಕೌಂಟ್ಸ್ ನಲ್ಲಿ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸ್ ನಲ್ಲಿ ನಿಮಗೆ 2 ಪಾರ್ಟ್ ಅನ್ನ ನೋಡ್ತೀವಿ. ಫಸ್ಟ್ ಪಾರ್ಟ್ನರ್ಶಿಪ್ ಬರುತ್ತೆ, ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ನಿಮಗೆ ಕಂಪನೀಸ್ ಆಕ್ಟ್ 2013 ಬರುತ್ತೆ. ಸೊ ನಮಗೆ ಫಸ್ಟ್ ಪಾರ್ಟ್ ಅಲ್ಲಿ ನಮಗೆ 3 ಕ್ವಶನ್ಸ್ ನಮಗೆ 12 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಸೊ ಎಸ್ಪೆಷಲಿ 12 ಮಾರ್ಕ್ಸ್ ಅಂತ ಬಂದಾಗ ಅಡ್ಮಿಷನ್ ಒಂದಿರುತ್ತೆ, ಅಡ್ಮಿಷನ್ ಆಫ್ ದ ಪಾರ್ಟ್ನರ್. ಅಡ್ಮಿಷನ್ ಆದ ನಂತರ ನೆಕ್ಸ್ಟ್ ರಿಟೈರ್ಮೆಂಟ್ ಅನ್ನ ನೋಡ್ತೀರಾ. ಓಕೆ, ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ನೋಡ್ತೀರಾ. ಮತ್ತೆ ಇದಾದ ನಂತರ ಡಿಸಲ್ಯೂಷನ್ ಅನ್ನ ನೋಡ್ತೀರಾ. ಓಕೆ, ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಸ್ ಅನ್ನ ನೋಡ್ತೀರಾ. ಇದು ಮೂರು ಕೂಡ ನಮಗೆ ಫಸ್ಟ್ ಪಾರ್ಟ್ ಅಲ್ಲಿ 12 ಮಾರ್ಕ್ಸ್ ಇರುವಂತ ಒಂದು ಕಾನ್ಸೆಪ್ಟ್ಸ್. ಓಕೆ, ಆನ್ಯುವಲ್ ಎಕ್ಸಾಮ್ ಅಂತ ಬಂದಾಗ ನಿಮಗೆ ಈ ಒಂದು ಫಸ್ಟ್ ಪಾರ್ಟ್ ಅಲ್ಲಿ ನಮಗೆ ಅಡ್ಮಿಷನ್ ಮತ್ತೆ ಡಿಸಲ್ಯೂಷನ್ 100% ಕ್ವಶನ್ ಅನ್ನ ಕೇಳ್ತಾರೆ. ಸಮ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಡ್ಮಿಷನ್ ಅನ್ನ ಕೇಳಿಲ್ಲ ಅಂತಂದ್ರೆ ರಿಟೈರ್ಮೆಂಟ್ ಅನ್ನಾದ್ರೂ ಇಲ್ಲಿ ಕೇಳ್ತಾರೆ. ಮೂರಲ್ಲಿ 2 ಕ್ವಶನ್ ಅನ್ನ 12 ಮಾರ್ಕ್ಸ್ಗೆ 100% ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ 3 ಕ್ವಶನ್ಸ್ ಅನ್ನ ನೀವು ಆರಾಮ್ಸೆ ನೀವು ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಮೂರನ್ನು ಕೂಡ ಆಲ್ಮೋಸ್ಟ್ ಸಿಮಿಲಾರಿಟಿ ಇರುತ್ತೆ. ಸೊ ಓಕೆ, ನನ್ನ ಕ್ಲಾಸ್ ಅನ್ನ ನೀವು ನೋಡ್ತಿದ್ದೆ ಆದ್ರೆ ನಿಮ್ಗಳಿಗೆ ಈ ಒಂದು ಐಡಿಯಾ ಯಾವ ರೀತಿನಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ನಾನು ಏನಕ್ಕೆ ಅಂತಂದ್ರೆ ನನ್ನ ಅಕೌಂಟ್ಸ್ ಅಲ್ಲಿ ನಾನು ಯಾವ್ದು ಜಾಸ್ತಿ ರೂಲ್ಸ್ ರೆಗ್ಯುಲೇಷನ್ಸ್ ಕಡೆ ಹೋಗಲ್ಲ. ಸಿಂಪಲ್ ಆಗಿ ನಿಮ್ಗೆ ಏನ್ ಅರ್ಥ ಆಗ್ಬೇಕೋ ಆ ರೀತಿನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿರ್ತೀನಿ. ಇವತ್ತಿನ ನನ್ನ ಕ್ಲಾಸ್ ಅಲ್ಲಿ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಈ ಒಂದು ಚಾಪ್ಟರ್ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ನನ್ನ ಮುಂದಿನ ಕ್ಲಾಸ್ ನಿಮಗೆ ಪ್ರಾಬ್ಲಮ್ ಅನ್ನ 12 ಮಾರ್ಕ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ 12 ಮಾರ್ಕ್ಸ್ ಈ ಒಂದು ಚಾಪ್ಟರ್ ಅಲ್ಲಿ ಯಾವ ರೀತಿನಲ್ಲಿ ನೀವು ಎಕ್ಸಾಮ್ ಅಲ್ಲಿ ಬರಿಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಇದರಲ್ಲಿ ನಾನು ಮೊದಲೇ ಹೇಳ್ದಂಗೆ 12 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ನಿಮಗೆ, ಮತ್ತೆ ಇನ್ನೊಂದು 6 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನಾವು ನೋಡ್ತೀವಿ. ಓಕೆ, ಸೊ 6 ಮಾರ್ಕ್ಸ್ ಕ್ವಶನ್ಸ್ ಮತ್ತೆ 1 ಮಾರ್ಕ್ಸ್ ಕ್ವಶನ್ಸ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಅಂತಂದ್ರೆ ಯಾರು? ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಅಂತಂದ್ರೆ ದ ನ್ಯೂ ಪಾರ್ಟ್ನರ್ ಕ್ಯಾನ್ ಬಿ ಎಂಟರ್ಡ್ ವಿತ್ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಆಫ್ ಫಾರ್ಮ್ಸ್. ಅಂದ್ರೆ ಒಬ್ಬ ಹೊಸ ಪಾರ್ಟ್ನರ್, ಒಬ್ಬ ಹೊಸ ಪರ್ಸನ್ ಏನಾಗ್ತಾನೆ ಅಂತಂದ್ರೆ ಒಂದು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್ ಆಲ್ರೆಡಿ ಇರುವಂತಹ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಎಂಟ್ರಿ ಆಗ್ತಾನೆ. ಓಕೆ, ಅವ್ನು ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಅನ್ನ ತರ್ತಾ ಇರ್ತಾನೆ. ಸೊ ಮತ್ತೆ ಈ ಒಂದು ಇದರಲ್ಲಿ ಗುಡ್ ವಿಲ್ ಅನ್ನ ತರಲೇಬೇಕು ಅಂತ ರೂಲ್ಸ್ ಇಲ್ಲ. ಓಕೆ, ಅವನೇನ್ ಮಾಡ್ತಾನೆ, ಕ್ಯಾಪಿಟಲ್ ಜೊತೆಗೆ ಅವನೇನಾಗ್ತಾನೆ, ನಮ್ಮ ಒಂದು ಪಾರ್ಟ್ನರ್ಶಿಪ್ ಆಕ್ಟ್, ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಆಕ್ಟ್ ನ ಪ್ರಕಾರ ಇವನೇನಾಗ್ತಾನೆ, ಬಿಸ್ನೆಸ್ ಅಲ್ಲಿ ಎಂಟ್ರಿ ಆಗ್ತಾನೆ. ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಆಕ್ಟ್ ನ ಪ್ರಕಾರ ಬಿಸ್ನೆಸ್ ಅಲ್ಲಿ ಎಂಟ್ರಿ ಆಗ್ತಾನೆ. ಇವನು ಎಂಟ್ರಿ ಆಗೋ ಸಂದರ್ಭದಲ್ಲಿ ಕ್ಯಾಪಿಟಲ್ ಅನ್ನ ತರ್ತಾ ಇರ್ತಾನೆ. ಸೊ ಇದು ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಅಂತ ಹೇಳ್ತೀವಿ. ಓಕೆ, ದ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಅಂತ ಬಂದಾಗ ದ ನ್ಯೂ ಪಾರ್ಟ್ನರ್ ಎಂಟರಿಂಗ್ ಇನ್ ಟು ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್ ವಿತ್ ದ ಕ್ಯಾಪಿಟಲ್ ಜೊತೆಗೆ ಏನಾಗ್ತಾನೆ, ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡೋದ್ರ ಮುಖಾಂತರ ಎಂಟ್ರಿ ಆಗ್ತಾ ಇರ್ತಾನೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂತ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಎಂಟ್ರಿ ಆಗ್ತಾ ಇರ್ತಾನೆ. ಒಬ್ಬ ಪಾರ್ಟ್ನರ್ಸ್ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾನೆ ಅಂತ ಬಂದಾಗ ಇಲ್ಲಿ ಅವ್ನು ಏನೇನು ರೈಟ್ಸ್ ಅನ್ನ ಅವ್ನು ತಗೊಳ್ತಾನೆ ಅಂತಂದ್ರೆ, ಇದನ್ನ 2 ಮಾರ್ಕ್ಸ್ ಕೇಳಿದ್ರು, ಈ ಸರಿ ಕ್ವಾರ್ಟರ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಯಾವುದೋ ಒಂದು ವರ್ಷ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು. ಅಂದ್ರೆ ಒಬ್ಬ ಹೊಸ ಪಾರ್ಟ್ನರ್ ಎಂಟ್ರಿ ಆಗ್ತಾ ಇದ್ದಾನೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಅಂತಂದ್ರೆ ಯಾವ ರೀತಿಯಲ್ಲಿ ಅವನಿಗೆ ಒಂದು ರೈಟ್ಸ್, ಅವನ ಹಕ್ಕುಗಳು ಏನೇನಿರುತ್ತೆ ಅಂತ. ಓಕೆ, ಸಮ್ ಆಫ್ ದ ಟೈಮ್ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ನೀವು ಯಾರ್ಯಾರು ಔಟ್ ಆಫ್ ಔಟ್ ತಗೋಬೇಕು ಅಂತ ನಿಮ್ಗೆ ಇಂಟೆನ್ಷನ್ ಇರುತ್ತೋ ಅಥವಾ ಒಳ್ಳೆ ಸ್ಕೋರ್ ಬರುತ್ತೋ ಅಂತ ಇರುತ್ತೋ
ಅವ್ರುಗಳು ದಯವಿಟ್ಟು ಈ ವಿಡಿಯೋಗಳನ್ನು ನೋಡ್ತಾ ಇರಿ. ಓಕೆ, ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಫಾರ್ವರ್ಡ್ ಮಾಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ. ಏನಕ್ಕೆ ಅಂತಂದರೆ ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನೇನು ಬೇಕು ನಿಮಗೆ ಕ್ಲಾಸಸ್ಸು ಅದಷ್ಟನ್ನು ಮಾತ್ರ, ಆ ಕ್ವಶನ್ಸನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಹಾಗಾಗಿ ಸೊ ಇವಾಗ ಒಬ್ಬ ಪಾರ್ಟ್ನರ್ ಎಂಟ್ರಿ ಆಗ್ತಾ ಇದ್ದಾನೆ ಅಂತಂದರೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಅವನಿಗೆ ಏನೇನು ರೈಟ್ಸ್ ಇರುತ್ತೆ ಅಂತಂದರೆ, ಒಂದು ಪ್ರಾಫಿಟನ್ನು ಶೇರ್ ಮಾಡ್ಕೊಳ್ಳೋ ಒಂದು ರೈಟ್ಸ್ ಇರುತ್ತೆ, ಪ್ರಾಫಿಟ್ ಶೇರಿಂಗ್. ಓಕೆ, ಪ್ರಾಫಿಟ್ ಅನ್ನ ಶೇರಿಂಗ್ ಮಾಡ್ಕೊಳ್ತಾ ಇರ್ತಾನೆ. ಎರಡನೇದೇನು ಅಂತಂದ್ರೆ ಟು ಸೇಲ್ ಆಫ್ ಅಸೆಟ್, ಅಂದ್ರೆ ದ ಶೇರಿಂಗ್ ಆಫ್ ದ ಸೇಲ್ ಆಫ್ ಅಸೆಟ್ ಅಂತ ಹೇಳ್ತೀವಿ. ಸೊ ಶೇರಿಂಗ್ ಆಫ್ ಸೇಲ್ ಆಫ್ ಅಸೆಟ್, ಸೇಲ್ ಆಫ್ ಅಸೆಟ್ ಅಂದ್ರೆ ಒಂದು ಅಸೆಟ್ ಅನ್ನ ನಾವು ಸೇಲ್ ಮಾಡಿದ್ದೆ ಆದ್ರೆ ಆ ಅಸೆಟ್ ಅಲ್ಲಿ ಬರುವಂತ ಪ್ರಾಫಿಟ್ ಅನ್ನು ಕೂಡ ಇವನು ಶೇರ್ ಮಾಡ್ಕೊಳ್ಳುವಂತ ರೈಟ್ಸ್ ಇರುತ್ತೆ. ಮತ್ತೆ ಮೂರನೇದು ವೆರಿಫಿಕೇಶನ್ ಆಫ್ ಅಕೌಂಟ್ಸ್, ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಇರುವಂತಹ ಲೆಕ್ಕಗಳನ್ನ ವೆರಿಫೈ ಮಾಡುವಂತದ್ದು ಅಥವಾ ನೋಡುವಂತ ಒಂದು ರೈಟ್ಸ್ ಕೂಡ ಇವನಿಗೆ ಇರುತ್ತೆ. ಒಂದು ಪ್ರಾಫಿಟ್ ಶೇರಿಂಗ್, ಒಬ್ಬ ಪಾರ್ಟ್ನರ್ ಎಂಟ್ರಿ ಆಗ್ತಾ ಇದ್ದಾನೆ ಅಂತಂದ್ರೆ ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೊಳ್ತಾನೆ, ಆ ಒಂದು ರೈಟ್ಸ್ ಇರುತ್ತೆ, ಆ ಒಂದು ಹಕ್ಕು ಇರುತ್ತೆ. ಎರಡನೇದು ಯಾವುದು ಅಂತಂದ್ರೆ ಶೇರಿಂಗ್ ಆಫ್ ದ ಸೇಲ್ ಆಫ್ ಪ್ರಾಫಿಟ್ ಅಸೆಟ್, ಅಂದ್ರೆ ಒಂದು ಅಸೆಟ್ ಅನ್ನ ಸೇಲ್ ಮಾಡಿದ್ದೆ ಆದ್ರೆ ಅವನು ಆ ಒಂದು ಬರುವಂತ ಪ್ರಾಫಿಟ್ ಅನ್ನು ಕೂಡ ಶೇರ್ ಮಾಡ್ಕೊಳ್ಳುವಂತ ಒಂದು ರೈಟ್ಸ್ ಇರುತ್ತೆ. ಮೂರನೇದು ವೆರಿಫಿಕೇಶನ್ ಆಫ್ ದ ಅಕೌಂಟ್ಸ್. ಸೊ ಒಂದು ಪಾರ್ಟ್ನರ್ ಎಂಟ್ರಿ ಆಗ್ತದೆ ಅಂತಂದ್ರೆ ಅಕೌಂಟ್ಸ್ ಅನ್ನ ವೆರಿಫೈಡ್ ಮಾಡುವಂತ ಒಂದು ರೈಟ್ಸ್ ಕೂಡ ಅವನಲ್ಲಿ ಇರುತ್ತೆ. ಓಕೆ, ಸೊ ಇದಿಷ್ಟು ರೈಟ್ಸ್ ಅನ್ನ ಅವನಲ್ಲಿ ಒಬ್ಬ ಹೊಸ ಪಾರ್ಟ್ನರ್ ಅದರಲ್ಲಿ ತಗೊಳ್ತಾನೆ. ಓಕೆ, ಸೊ ಇದೆಲ್ಲ ಆದ ನಂತರ ಸೊ ಇಲ್ಲಿ ಒಬ್ಬ ಪಾರ್ಟ್ನರ್ ಎಂಟ್ರಿ ಆಗ್ತಾ ಇದ್ದಾನೆ ಅಂತಂದ್ರೆ ಆ ಒಂದು ಸಿಚುಯೇಷನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಕಾರ್ಡಿಂಗ್ ಟು ದ ಪಾರ್ಟ್ನರ್ಶಿಪ್ ಆಕ್ಟ್ 1932 ನ ಪ್ರಕಾರ ಅಲ್ಲಿ ದೇರ್ ಆರ್ ಹ್ಯಾವ್ ಟು ಬಿ ಕ್ಯಾಲ್ಕುಲೇಷನ್ ಆಫ್ ದ ಟೂ ಟೈಪ್ಸ್ ಆಫ್ ದ ರೇಷಿಯೋಸ್. ಎರಡು ರೀತಿಯಾದಂತ ಒಂದು ರೇಷಿಯೋಸ್ ಅನ್ನ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಒಂದು NPSR ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಒನ್ NPSR ಅಂತಂದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳ್ತೀವಿ. ಎರಡನೇದು ಯಾವುದು ಅಂತಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಶಾರ್ಟ್ ಫಾರ್ಮ್ ಅಲ್ಲಿ SR ಅಂತ ಹೇಳ್ತೀವಿ. ಇದನ್ನ ದಯವಿಟ್ಟು ಯಾರು ಕೂಡ ಸ್ಯಾಕ್ರಿಫೈಸ್ ಅಂತ ಬರಿಬೇಡಿ, ಸ್ಯಾಕ್ರಿಫೈಸಿಂಗ್ ಅಂತಾನೆ ಬರಿಬೇಕು. ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತಾನೆ ಬರಿಬೇಕು. ಕೆಲವು ಟೈಮಲ್ಲಿ 1 ಮಾರ್ಕ್ಸ್ ಕೇಳಿದ್ದೆ ಆದ್ರೆ ಎಕ್ಸ್ಪ್ಯಾಂಡ್ SR ಅಂತ ಕೇಳಿದಂತ ಸಂದರ್ಭದಲ್ಲಿ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತಾನೆ ಬರಿಬೇಕಾಗುತ್ತೆ. ಕೆಲವು ಟೈಮಲ್ಲಿ ಅಂದ್ರೆ ಗೇನಿಂಗ್ ರೇಷಿಯೋ ಅಂತ ಬರುತ್ತೆ. ಓಕೆ, ಈ ಚಾಪ್ಟರ್ ಸಂಬಂಧಪಟ್ಟದ್ದಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ಸಮ್ ಆಫ್ ದ ಟೈಮ್ ಎಕ್ಸ್ಪ್ಯಾಂಡ್ ಗೇನಿಂಗ್ ರೇಷಿಯೋ ಅಂದ್ರೆ GR ಅಂತ ಹೇಳ್ತೀವಿ. GR ಅಂತಂದ್ರೆ ಗೇನಿಂಗ್ ರೇಷಿಯೋ, ING ಅದನ್ನ ಬರೀಲೇಬೇಕು. ಗೇನ್ ರೇಷಿಯೋ ಅಂತ ಬರಿಬೇಡಿ, ಗೇನಿಂಗ್ ರೇಷಿಯೋ ಅಂತಾನೆ ಬರಿಬೇಕಾಗುತ್ತೆ. ಓಕೆ, ಸೊ ಮೊನ್ನೆ ನಮಗೆ ಬೋರ್ಡ್ ಅಲ್ಲಾದಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಹೇಳಿದಂಥದ್ದು, ವರ್ಕ್ಶಾಪ್ ಅಲ್ಲಿ ಹೇಳಿದಂಥದ್ದು. ಸೊ ಇದೊಂದು ಸಣ್ಣ ಬದಲಾವಣೆ ಇರುತ್ತೆ ಸೆಕೆಂಡ್ PUC ಮಕ್ಕಳಿಗೆ. ಏನಕ್ಕೆ ಅಂತಂದ್ರೆ ಕೆಲವು ಟೈಮಲ್ಲಿ ಔಟ್ ಆಫ್ ಹೋಗುವಂತ ಸ್ಟೂಡೆಂಟ್ಸ್, ಔಟ್ ಆಫ್ 80 ತಗೊಳ್ಳುವಂತ ಸ್ಟೂಡೆಂಟ್ಸ್ಗೆ ಇವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಗೇನ್ ರೇಷಿಯೋ ಅಂತ ಬರಿಬೇಡಿ, ಗೇನಿಂಗ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬರಿಬೇಡಿ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಬರೀರಿ. ಓಕೆ, ಸೊ ಗೇನಿಂಗ್ ರೇಷಿಯೋ ಇದು ಈ ಚಾಪ್ಟರ್ ಅಲ್ಲಿ ಬರೋದಿಲ್ಲ, ರಿಟೈರ್ಮೆಂಟ್ ಅಲ್ಲಿ ಬರುತ್ತೆ, ಆದ್ರೂ ಕೂಡ ಹೇಳಿದೀನಿ. ಸೊ ಇಲ್ಲಿ ಒಬ್ಬ ಹೊಸ ಪಾರ್ಟ್ನರ್ ಎಂಟ್ರಿ ಆಗ್ತಾ ಇದ್ದಾನೆ ಅಂತಂದ್ರೆ ನಾವಿಲ್ಲಿ ಗೇನಿಂಗ್ ರೇಷಿಯೋನ ಸ್ಯಾಕ್ರಿಫೈಸ್ ರೇಷಿಯೋನ ಮತ್ತೆ NPSR ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. NPSR ಅಂತ ಬಂದಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳ್ತೀವಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನೋಡಿ, ದ ನೇಮ್ ವಿಲ್ ಬಿ ಇಂಡಿಕೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫಾರ್ ಎಕ್ಸಾಂಪಲ್ ಇವಾಗ AB ಪಾರ್ಟ್ನರ್ ಇರ್ತಾರೆ, C ಅನ್ನೋನು ಎಂಟ್ರಿ ಆಗ್ತಾ ಇದ್ದಾನೆ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಅಂತ ಬಂದಾಗ ಒಂದು 10,000 rupees ಪ್ರಾಫಿಟ್ ಆಗ್ತಾ ಇತ್ತು. 10,000 rupees ಅಲ್ಲಿ ಇವ್ರು A ಮತ್ತೆ B ಶೇರ್ ಮಾಡ್ಕೊಳ್ತಾ ಇದ್ರು ಅನ್ಕೋಣ. ಓಕೆ, C ಅನ್ನೋನು ಎಂಟ್ರಿ ಆಗ್ತಾ ಇದ್ದಾನೆ ಅಂತಂದ್ರೆ ನಾನು ಮೊದಲೇ ಹೇಳಿದೆ ಅವನಿಗೂ ಕೂಡ ರೈಟ್ಸ್ ಇರುತ್ತೆ ಒಂದು ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೊಳ್ಳುವಂಥದ್ದು. ಒಬ್ಬ ಪಾರ್ಟ್ನರ್ ಎಂಟ್ರಿ ಆಗ್ತಾ ಇದ್ದಾನೆ ಅಂತ ಬಂದಾಗ ಇವನ್ಗೂ ಕೂಡ ಏನ್ ಮಾಡ್ಬೇಕು, ಪ್ರಾಫಿಟ್ ಅನ್ನ ಕೊಡಬೇಕಾಗುತ್ತೆ. ಅವಾಗ ಪ್ರಾಫಿಟ್ ಅನ್ನ ನಾವು ಕೊಡಬೇಕು ಹೊಸ ಪಾರ್ಟ್ನರ್ಗೆ ಅಂತಂದ್ರೆ ಅವನ ಪ್ರಾಫಿಟ್ ಅನ್ನ ನಾವಲ್ಲಿ ಶೇರಿಂಗ್ ರೇಷಿಯೋನ ನಾವಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಷ್ಟು ಪ್ರಮಾಣದಲ್ಲಿ ನಾವು ಪ್ರಾಫಿಟ್ ಅನ್ನ ಕೊಡಬೇಕು ಅನ್ನೋದನ್ನ ನಾವಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಮಾಡ್ತೀವಿ ನಾವು NPSR ನ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ.
ಓಕೆ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ನಾವು ಅಡ್ಮಿಷನ್ ಅಲ್ಲೂ ನಾವು NPSR ಅನ್ನು ನೋಡ್ತೀವಿ, ಮತ್ತೆ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ರಿಟೈರ್ಮೆಂಟ್ ಅಂತ ಅಂದ್ಬಿಟ್ಟು, ಅದರಲ್ಲೂ ಕೂಡ ನಾವು NPSR ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ರಿಟೈರ್ಮೆಂಟ್ ಅಂತಾರೆ ಒಬ್ಬ ಪಾರ್ಟ್ನರು ರಿಟೈರ್ಡ್ ಆಗ್ತಾನೆ, ಓಕೆ, ಅವಾಗಲೂ ಕೂಡ NPSR ಅನ್ನ ನ್ಯೂ ಪ್ರೊಫೆಷನ್ ರೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಅಡ್ಮಿಷನ್ ಅಂತ ಬಂದಾಗ ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್ಗೂ ಸೇರ್ಸಿ ಏನ್ ಮಾಡ್ತೀವಿ ನಾವು ನ್ಯೂ ಪ್ರೊಫೆಷನ್ ರೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ರಿಟೈರ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಓನ್ಲಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್, ಅಂದ್ರೆ ಯಾರು ಉಳ್ಕೊಂಡಿರ್ತಾರೋ ಅವ್ರು ಮಾತ್ರ ನಾವಲ್ಲಿ NPSR ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ NPSR ನ್ಯೂ ಪ್ರೊಫೆಷನ್ ರೇಷನ್ ಏನಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂತ ಹೇಳಿದೆ. ಈಗ AB ಪಾರ್ಟ್ನರ್ ಆಗಿರ್ತಾರೆ, ಅವರಿಬ್ರು ಕೂಡ ಒಂದು 10,000 ಪ್ರತಿ ವರ್ಷ ಪ್ರಾಫಿಟ್ ಬರ್ತಾ ಇದೆ ಅಂತಂದ್ರೆ ಇವರಿಬ್ರು ಮಾತ್ರ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಸಿ ಏನೋ ಎಂಟ್ರಿ ಆಗ್ತಾ ಇದ್ದಾನೆ ಅಂತಂದ್ರೆ ಸಿಗೂ ಕೂಡ ಏನ್ ಮಾಡ್ಬೇಕು ನಾವು ಪ್ರಾಫಿಟ್ ಅನ್ನ ಶೇರ್ ಮಾಡ್ಬೇಕಾಗುತ್ತೆ. ಆ ಒಂದು ಸಿಚುಯೇಷನ್ಸ್ ಅಲ್ಲಿ ಏನ್ ಮಾಡ್ಬೇಕು ನಾವು ಸಿಗೆ ನೀವು ಪ್ರಾಫಿಟ್ ಅನ್ನ ಕೊಡಬೇಕು ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಪ್ರಾಫಿಟ್ ಅನ್ನು ನಾವು ಕೊಡಬೇಕು ಅಂತಂದ್ರೆ ಈ ಒಂದು ರೇಷಿಯೋನ ನಾವಲ್ಲಿ NPSR ಅನ್ನು ನಾವಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಫಾರ್ ಶೇರಿಂಗ್ ಆಫ್ ದ ಫ್ಯೂಚರ್ ಪ್ರಾಫಿಟ್ ಟು ದ ನ್ಯೂ ಪಾರ್ಟ್ನರ್, whenever suppose if you divide the profit in the future days, on that time you have to calculation of the NPSR new profit sharing ratio. ಸೊ ಇದರಲ್ಲಿ NPSR ಅಂತ ಬಂದಾಗ ನಮಗೆ ಇಲ್ಲಿ ತುಂಬಾ ಕೇಸಸ್ ಬರುತ್ತೆ. ಓಕೆ, ಅಂದ್ರೆ ಮಿನಿಮಮ್ ಒಂದು 4 ಕೇಸಸ್ ಬರುತ್ತೆ ಅನ್ಕೋಣ. 4 ಕೇಸಸ್ ಅಂತ ಬಂದಾಗ ಅದರಲ್ಲಿ ನಾವು ತುಂಬಾ ಏನ್ ಮಾಡ್ತೀರಾ ಅಂತಂದ್ರೆ LCM ಅನ್ನ ತಗೊಂಡ್ ಮಾಡ್ತೀವಿ, ಇನ್ ಕೆಲವರು ಕ್ರಾಸ್ ಮಲ್ಟಿಫಿಕೇಶನ್ಸ್ ಅನ್ನ ಮಾಡಿಸ್ತೀವಿ. ಸೊ ಇದರಲ್ಲಿ ಕ್ರಾಸ್ ಮಲ್ಟಿಫಿಕೇಶನ್ಸ್ ಇಸ್ ಅ ವೆರಿ ಈಸಿ. ಓಕೆ, ಮತ್ತೆ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ NPSR ಅಂತ ಬಂದಾಗ 4 ಕೇಸಸ್ ಬರ್ತಾ ಇರೋದ್ರಿಂದ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಡಿ. ಓಕೆ, ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಸ್ಕೋರಿಂಗ್ ಬರೋ ಕಡೆ ಜಾಸ್ತಿ ಗಮನ ಕೊಡಿ. ತುಂಬಾ ಜನ LCM ತಗೊಳ್ಳೋದಕ್ಕೆ ಹೋಗಿ ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಕ್ಯಾಲ್ಕುಲೇಷನ್ ಅನ್ನ ತಪ್ಪು ಮಾಡಿರ್ತಾರೆ, ಅಥವಾ ಯಾವ ಒಂದು ಕೇಸ್ ಅಂತ ಐಡೆಂಟಿಫಿಕೇಶನ್ ಮಾಡೋ ಅಷ್ಟರಲ್ಲಿ ಅವ್ರೇನ್ ಮಾಡ್ತಾರೆ ಅಲ್ಲಿ ತಪ್ಪು ಮಾಡ್ತಾರೆ. ಇವೆರಡು ನೀವೇನಾದ್ರೂ ತಪ್ಪು ಮಾಡ್ತು ಅಂತಂದ್ರೆ ಪೂರ್ತಿ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ಒಂದು ಕ್ಯಾಲ್ಕುಲೇಷನ್ಸ್ ಅಂದ್ರೆ LCM ಅನ್ನು ತಗೊಳ್ಳೋ ಸಂದರ್ಭದಲ್ಲಿ ಇರಬಹುದು, ಅಥವಾ ಕ್ರಾಸ್ ಮಲ್ಟಿಫಿಕೇಶನ್ಸ್ ಅನ್ನ ಮಾಡಬಹುದು. ಮತ್ತೆ ಇನ್ನೊಂದು ಕಡೆ ಎಲ್ಲಾದ್ರೂ ನೀವು ಕೇಸಸ್ ಯಾವ ಕೇಸ್ ಅಂತ ಐಡೆಂಟಿಫಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಇದು NPSR ಏನಾಗುತ್ತೆ ನಿಮಗೆ 6 ಮಾರ್ಕ್ಸ್ ಹೊರಟೋಗುತ್ತೆ. 6 ಮಾರ್ಕ್ಸ್ ಅಂತಂದ್ರೆ ನಿಮ್ಮ ಸೆಕೆಂಡ್ PUC ನಲ್ಲಿ 1% ಕಡಿಮೆ ಆಗೋಗುತ್ತೆ. ಸೆಕೆಂಡ್ PUC ನಲ್ಲಿ ಏನು ಅಂತಂದ್ರೆ ಆದಷ್ಟು ಸ್ಕೋರಿಂಗ್ ಅನ್ನ ಮಾಡೋ ಕಡೆ ಗಮನ ಹರಿಸಿ. ಓಕೆ, ಸೊ ಹಾಗಾಗಿ ಈ NPSR ನೀವು ಕನ್ಫರ್ಮ್ ಆಗಿ ಮಾಡೇ ಮಾಡ್ತೀನಿ ಸರ್, ನಾವು ಯಾವ ಕೇಸಸ್ ಕೊಟ್ರು ಕೂಡ ಏನೇ ಕೊಟ್ಟರು ಕೂಡ ಮಾಡ್ತೀವಿ ಸರ್, ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಪರ್ಫೆಕ್ಟ್ ಇದೀವಿ ಸರ್ ಅಂತಂದ್ರೆ ಯು ಕ್ಯಾನ್ ಡೂ. ಓಕೆ, ಬಟ್ ಸ್ಕೋರಿಂಗ್ ಕಡೆ ನಮ್ಗೆ ಏನಕ್ಕೆ ಅಂತಂದ್ರೆ ಇಲ್ಲಿ ತುಂಬಾ ಆಪ್ಷನ್ಸ್ ಬರುತ್ತೆ 6 ಮಾರ್ಕ್ಸ್ಗೆ, ಹಾಗಾಗಿ ಇದನ್ನೇ ಅಟೆಂಡ್ ಮಾಡಬೇಕು ಅಂತ ನಮ್ಗೆ ಏನು ಇದಿಲ್ಲ. ಓಕೆ, ಹಾಗಾಗಿ ಸ್ಕೋರಿಂಗ್ ಎಲ್ಲ ಆಗುತ್ತೆ ಆ ಕಡೆಗೆ ಗಮನ ಹರಿಸಿ. ಓಕೆ, ಏನಕ್ಕೆ ಅಂತಂದ್ರೆ ನಮಗೆ ನೆಕ್ಸ್ಟ್ ಡೆತ್ ಆಫ್ ಎ ಪಾರ್ಟ್ನರ್ ಅಂತ ಬರುತ್ತೆ. ಫಸ್ಟ್ ಚಾಪ್ಟರ್ ಅಲ್ಲಿ ನೀವು ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನು ಓದಿರ್ತೀರಾ, ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಓದಿರ್ತೀರಾ. ಓಕೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಲ್ಲಿ ಅಥವಾ ಫಸ್ಟ್ ಚಾಪ್ಟರ್ ಅಲ್ಲಿ ನಿಮಗೆ 2ರಲ್ಲಿ 1 ಕ್ವಶನ್ಸ್ ಅನ್ನ ಕೇಳ್ತಾರೆ 6 ಮಾರ್ಕ್ಸ್ಗೆ. ಮತ್ತೆ ಇದರಲ್ಲಿ ಡೆತ್ ಆಫ್ ಎ ಪಾರ್ಟ್ನರ್ ಬರುತ್ತೆ. ಓಕೆ, ಮತ್ತೆ ಗೇನಿಂಗ್ ರೇಷಿಯೋ ಅಂತ ಇದೆ, ಅವೆಲ್ಲ ಬರ್ತವೆ. ಹಾಗಾಗಿ ನಿಮಗೆ ಯಾವ್ದು ಲಾಟ್ ಆಫ್ ಆಪ್ಷನ್ಸ್, ತುಂಬಾ ಆಪ್ಷನ್ಸ್ ಇರೋದ್ರಿಂದ ನೀವು ಏನ್ ಮಾಡಬಹುದು, ಈಸಿಯಾಗಿ ಬೇರೆ ಕಡೆ ಎಲ್ಲಿ ಸ್ಕೋರ್ ಬರುತ್ತೋ ಆ ಕಡೆಗೆ ನೀವು ಗಮನವನ್ನ ಕೊಡಬಹುದು. NPSR ನೀವು ಪರ್ಫೆಕ್ಟ್ ಆಗಿ ನಾನು ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತೀನಿ, ಕೇಸಸ್ ಎಲ್ಲ ಈಸಿ ಇದೆ, ನಾನು ಐಡೆಂಟಿಫಿಕೇಶನ್ ಮಾಡ್ತೀನಿ ಅಂತಂದ್ರೆ ಯು ಕ್ಯಾನ್ ಡೂ, ನೀವು ಮಾಡಿ. ಓಕೆ, ಸೊ ಇದು NPSR. ದೆನ್ ಇದಾದ ನಂತರ ನೆಕ್ಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ಅಂತಂದ್ರೆ ತ್ಯಾಗ ಮಾಡುವಂಥದ್ದು. ಓಕೆ, ದ ಸ್ಯಾಕ್ರಿಫೈಸ್ ರೇಷಿಯೋ ನೋಡಿ, ನಾನು ಹೇಳಿದೆ ಇಲ್ಲಿ. ಸೊ 10,000 rupees ಅನ್ನ AB ಮತ್ತೆ ಶೇರ್ ಮಾಡ್ಕೊಳ್ತಾ ಇದ್ರು. ಸಿ ಅನ್ನೋ ಅಡ್ಮಿಷನ್ ಆಗ್ತಾ ಇದ್ದೇನೆ ಅಂತಂದ್ರೆ ಸಿಗೂ ಕೂಡ ಪ್ರಾಫಿಟ್ ಅನ್ನ 10,000 rupees ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಮಾಡ್ತೀವಿ NPSR ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂತ ಹೇಳಿದೆ. ಮತ್ತೆ ಇಲ್ಲಿ 10,000 rupees ಅನ್ನ ಏನ್ ಮಾಡ್ತಾ ಇದ್ದಾರೆ, AB ತ್ಯಾಗ ಮಾಡ್ತಾ ಇದ್ದಾರೆ, ಸ್ಯಾಕ್ರಿಫೈಸ್ ಟು ದ ಸಿ. ಓಕೆ, ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬಂದಾಗ ಹ್ಯಾವ್ ಟು ಕ್ಯಾಲ್ಕುಲೇಷನ್ ಓನ್ಲಿ ಫಾರ್ ದ ಓಲ್ಡ್ ಪಾರ್ಟ್ನರ್ಸ್. ಓಲ್ಡ್ ಪಾರ್ಟ್ನರ್ಸ್ ಅಂತಂದ್ರೆ ಇವರು ಎ ಮತ್ತೆ ಬಿ ಏನ್ ಮಾಡ್ತೀವಿ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಾಟ್ ಫಾರ್ ದ ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್. ಹೊಸ ಪಾರ್ಟ್ನರ್ಗೆ ನಾವಿಲ್ಲಿ ಯಾವುದೇ ರೀತಿಯಂತ ಒಂದು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಓಕೆ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬಂದಾಗ ಸ್ಯಾಕ್ರಿಫೈಸ್ ಮಾಡುವಂಥದ್ದು, ಪ್ರಾಫಿಟ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ನೋಡಿ. AB ಇಸ್ ಸ್ಯಾಕ್ರಿಫೈಸ್ ದ ಪ್ರಾಫಿಟ್ ಟು ದ ಸಿ. ಓಕೆ, ಹಾಗಾಗಿ ಸ್ಯಾಕ್ರಿಫೈಸ್ ರೇಷಿಯೋ ಅನ್ನ ನಾವಿಲ್ಲಿ ಜಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದ ಓಲ್ಡ್ ಪಾರ್ಟ್ನರ್ಸ್. ಸೊ ಇಲ್ಲಿ ಫಾರ್ಮುಲಾವನ್ನು ನೋಡ್ಕೊಳ್ಳಿ. ನೋಡಿ, ನಿಮಗೆ ಇಲ್ಲಿ NPSR ಫಾರ್ಮುಲಾ ಇರಬಹುದು, ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಇರಬಹುದು, ಗೇನಿಂಗ್ ರೇಷಿಯೋ ಫಾರ್ಮುಲಾ ನೆಕ್ಸ್ಟ್ ಚಾಪ್ಟರ್ ರಿಟೈರ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ಸ್ ಅನ್ನ 1 ಮಾರ್ಕ್ಸ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಅಥವಾ 1 ವರ್ಡ್ ಕ್ವಶನ್ ಅಲ್ಲಿ ಕೇಳಬಹುದು.
ಓಕೆ, ಮೂರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರಬಹುದು. ಹಾಗಾಗಿ ಇದು ಮೂರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೇಳ್ತಾ ಇರೋದ್ರಿಂದ ನೆನಪಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಬಂದಾಗ ಓಕೆ, ಇಲ್ಲಿ ಆನ್ ಅನ್ನೋ ವರ್ಡ್ ಅನ್ನ ನೆನಪಿಟ್ಕೋಬೇಕು. ON, ಆನ್ ಅಂತಂದ್ರೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತ ಹೇಳ್ತೀವಿ ಫಾರ್ಮುಲಾ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಟು ದ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಆನ್ ಅನ್ನೋ ವರ್ಡ್ ಅನ್ನ ನೆನಪಿಟ್ಕೊಂಡ್ರೆ, ಕೀವರ್ಡ್ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಗೇನಿಂಗ್ ರೇಷಿಯೋ. ಇದು ನಮ್ಮ ಮೊದಲೇ ಹೇಳ್ದಂಗೆ ಇಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ರೇಷಿಯೋಸ್ ಅಂತ ಬಂದಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಗೇನಿಂಗ್ ರೇಷಿಯೋ ಅಂತ ಬಂದಾಗ ನೋ ಅನ್ನೋ ವರ್ಡ್ ಅನ್ನ ನೆನಪಿಟ್ಕೋಬೇಕು. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತಂದ್ರೆ ಆನ್, ಓಕೆ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಗೇನಿಂಗ್ ರೇಷಿಯೋ ಅಂತ ಬಂದಾಗ ನೋ ಅನ್ನೋ ವರ್ಡ್ ಅನ್ನ ನೆನಪಿಟ್ಕೋಬೇಕು. ನೋ ಅಂತಂದ್ರೆ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಂತ ಹೇಳ್ತೀವಿ. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಸೊ ಈ ಫಾರ್ಮುಲಾಸ್ ಅನ್ನ ನೀವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ನಿಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಮೂರಲ್ಲಿ ಒಂದು ರೇಷಿಯೋಸ್ ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ. ನ್ಯೂ ಪ್ರೊಫೆಷನ್ ರೇಷಿಯೋ, ಸ್ಯಾಕ್ರಿಫೈಸಿಂಗ್ ರೇಷಿಯೋ, ಗೇನಿಂಗ್ ರೇಷಿಯೋ. ನೀವು ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ನೋಡಿದ್ದೆ ಆದ್ರೆ ಗೇನಿಂಗ್ ರೇಷಿಯೋ ನನ್ನ ತುಂಬಾ ಸರಿ ಕೇಳ್ತಾ ಇದ್ದಾರೆ. ಸೊ ಅಕಸ್ಮಾತ್ ಈ ವರ್ಷ ಕೂಡ ನಿಮಗೆ ಕೇಳಬಹುದು. ಸೊ ಗೇನಿಂಗ್ ರೇಷಿಯೋ ಅಂತ ಬಂದಾಗ ನೋಡಿ, ಗೇನಿಂಗ್ ರೇಷಿಯೋ ಈಕ್ವಲ್ಸ್ ಟು ದ ನೋ ವರ್ಡ್ ಅನ್ನ ನೆನಪಿಟ್ಕೊಳ್ಳಿ, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಂತ ಹೇಳ್ತೀವಿ. ಓಕೆ, ಇದನ್ನ ಪ್ರಾಬ್ಲಮ್ ಕೂಡ ನಾನು ಮಾಡಿಸ್ತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಸೊ ಇದಿಷ್ಟನ್ನ ನೆನಪಿಟ್ಕೋಬೇಕಾಗುತ್ತೆ. ಸೊ NPSR, ನ್ಯೂ ಪ್ರೊಫೆಷನ್ ರೇಷಿಯೋ, ಇದನ್ನ ಯಾವುದೋ ಒಂದು ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ರು. ಎಕ್ಸ್ಪ್ಯಾಂಡ್ NPSR ಅಂತ ಅಂದ್ಬಿಟ್ಟು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳ್ತೀವಿ. ಮತ್ತೆ ಸ್ಯಾಕ್ರಿಫೈಸಿಂಗ್ ರೇಷಿಯೋ, ING ಸೇರಿಸ್ಕೊಳ್ಳಿ, ಸ್ಯಾಕ್ರಿಫೈಸಿಂಗ್ ರೇಷಿಯೋ. ದೆನ್ ಇಲ್ಲಿ ಗೇನಿಂಗ್ ರೇಷಿಯೋ ಅಂತ ಹೇಳ್ತೀವಿ. ಗೇನಿಂಗ್ ರೇಷಿಯೋಗೆ ಇನ್ನೊಂದು ಹೆಸರು ಬೆನಿಫಿಟ್ ರೇಷಿಯೋ ಅಂತಾನು ಕೂಡ ಹೇಳ್ತೀವಿ. ಬೆನಿಫಿಟ್ ರೇಷಿಯೋ ಅಂತ ಹೇಳ್ತೀವಿ. ಅದನ್ನ ರಿಟೈರ್ಮೆಂಟ್ ಚಾಪ್ಟರ್ ಬರುತ್ತೆ, ಅವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಅದು 6 ಮಾರ್ಕ್ಸ್ ಕೇಳ್ಬೋದು, 1 ಮಾರ್ಕ್ಸ್ ಆದ್ರೂ ಕೂಡ ಕೇಳ್ಬೋದು ಆಗಿರುತ್ತೆ ಅದನ್ನ ಗೇನಿಂಗ್ ರೇಷಿಯೋನ. ಓಕೆ, ಸೊ ನಾನು NPSR ಮತ್ತೆ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಬಂದಾಗ ಇದರಲ್ಲಿ ನಾನು ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ನಾನು ಮಾಡ್ಸೋದಕ್ಕೆ ಹೋಗಲ್ಲ. ಓಕೆ, ನಾನು ನೆಕ್ಸ್ಟ್ ನಿಮಗೆ 12 ಮಾರ್ಕ್ಸ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ 12 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ನಿಮಗೆ ಇಂಪಾರ್ಟೆಂಟು. ನಾನು ಮೊದಲೇ ಹೇಳ್ದಂಗೆ ನಿಮಗೆ ಈ ಒಂದು ಚಾಪ್ಟರ್ ಅಲ್ಲಿ 12 ಮಾರ್ಕ್ಸ್ಗೆ ಒಂದು ಕೇಳುವಂತ ಒಂದು ಕ್ವಶನ್ ಆಗಿರುತ್ತೆ. ಸೊ ಇದರಲ್ಲಿ ನಾವು 12 ಮಾರ್ಕ್ಸ್ ಕ್ವಶನ್ ಅಂತ ಬಂದಾಗ ಮ್ಯಾಕ್ಸಿಮಮ್ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರುವಂತ ಒಂದು ಕಾನ್ಸೆಪ್ಟ್ ಅನ್ನ 12 ಮಾರ್ಕ್ಸ್ಗೆ 100% ಕೇಳ್ತಾರೆ. ಅಕೌಂಟ್ಸ್ ಅಲ್ಲಿ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಸೊ ಏನಕ್ಕೆ ಅಂತಂದ್ರೆ ಒಂದು ಪ್ರಾಬ್ಲಮ್ ಮಾಡಿದ್ರೆ 12 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಅಥವಾ ಇನ್ನೊಂದು ಯಾವ್ದೋ 6 ಮಾರ್ಕ್ಸ್ ಕ್ವಶನ್ ಮಾಡಿದ್ರೆ ನಿಮ್ಗೆ ಆರಾಮ್ಸೆ ಒಂದು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸೆಕೆಂಡ್ PUC ನಲ್ಲಿ ಆದಷ್ಟು ಏನು ಅಂತಂದ್ರೆ ಒಳ್ಳೆ ಸ್ಕೋರ್ ಬರೋದನ್ನ ನೋಡ್ಕೋಬೇಕು. ಈ ಸಬ್ಜೆಕ್ಟ್ ಅನ್ನ ಕಲಿಬೇಕು ಅಂತ ಇದ್ರೆ ನಿಮಗೆ ಹ್ಯಾವ್ ದ ಲಾಟ್ ಆಫ್ ಟೈಮ್. ನೀವು ಮುಂದೆ PUC ಆದ್ಮೇಲೆ CA ತಗೋಬಹುದು. ಸರ್ ಇಲ್ಲ ಸರ್, ನಾವು ಹ್ಯಾವ್ ದ ಲಾಟ್ ಆಫ್ ಟೈಮ್, ವಿ ಕ್ಯಾನ್ ಲರ್ನ್ ಸೋ ಮಚ್ ಆಫ್ ಥಿಂಗ್ಸ್ ಅಂತಂದ್ರೆ ಯು ಕ್ಯಾನ್. ಓಕೆ, ಕಲೀರಿ, ಬಟ್ ಒಳ್ಳೆ ಸ್ಕೋರ್ ಅನ್ನ ತಗೋಬೇಕು. ಬಿಕಾಸ್ PUC ಅಂತ ಬಂದಾಗ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಪ್ರತಿಯೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕಾನ್ಸ್ಟೇಬಲ್ ಯಾವ್ದಾದ್ರು ಜಾಬ್ ಹೋಗ್ಬೇಕು ಅಂತಂದ್ರೆ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕಾಲ್ ಮಾಡುವಂತ ಕೆಲವೊಂದು PUC ಬೇಸ್ ಮೇಲೆ ಜಾಬ್ ಹೋಗ್ಬೇಕು ಅಂತಂದ್ರೆ, ಆ ಒಂದು ಸಿಚುವೇಶನ್ಸ್ ಅಲ್ಲಿ ಸೆಕೆಂಡ್ PUC ಮಾರ್ಕ್ಸ್ ಗಳನ್ನ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೊಂದು ಮಾರ್ಕ್ಸು ಕೂಡ ಬಹಳ ಇಂಪಾರ್ಟೆಂಟು. ಹಾಗಾಗಿ ಸ್ವಲ್ಪ ಸ್ಕೋರಿಂಗ್ ಬರೋ ಕಡೆ ಜಾಸ್ತಿ ಗಮನವನ್ನ ಕೊಡಿ. ಏನಕ್ಕೆ ಅಂತ ಅಕೌಂಟೆನ್ಸಿ ಬೇಸಿಕಲಿ ಇದೊಂದು ಸ್ಕೋರಿಂಗ್ ಸಬ್ಜೆಕ್ಟ್ ಇದು. ಓಕೆ, ಅಕೌಂಟ್ಸ್ ಅಲ್ಲಿ PUC ನಲ್ಲಿ ಒಂದು ಮೇಜರ್ ಸಬ್ಜೆಕ್ಟ್ ಇದು, ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ. ಅಕೌಂಟ್ಸ್ ಸ್ವಲ್ಪ ಮೇಜರ್ ಸಬ್ಜೆಕ್ಟ್ ಆಗಿರೋದು, ಸ್ಕೋರಿಂಗ್ ಸಬ್ಜೆಕ್ಟ್ ಇದು. ಜಾಸ್ತಿ ಸ್ವಲ್ಪ ನೀವು ಚೂರ್ಸ್ ಎಫರ್ಟ್ ಹಾಕೋದಿದ್ರೆ ಆರಾಮ್ಸೆ ಔಟ್ ಆಫ್ 100 ತಗೋಬಹುದು. ತುಂಬಾ ಜನ ಸ್ಟೂಡೆಂಟ್ಸು ನಾವು ವ್ಯಾಲ್ಯೂಯೇಷನ್ಗೆ ಹೋದ ಸಂದರ್ಭದಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಔಟ್ ಆಫ್ 100 ತಗೊಳ್ತಾ ಇರ್ತಾರೆ. ಸೊ ಹಾಗಾಗಿ ಆರಾಮ್ಸೆ ಒಳ್ಳೆ ಸ್ಕೋರನ್ನ ತಗೋಬಹುದು. ಖಂಡಿತವಾಗ್ಲೂ ನಿಮ್ಮ ಕೈನಲ್ಲಿ ಆಗುತ್ತೆ ಅದು. ಓಕೆ, ಯಾವುದೇ ಕಾರಣಕ್ಕೂ ಅಕೌಂಟ್ಸ್ ಕಷ್ಟ ಅಂತ ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಎಂಥವ್ರು ಬೇಕಾದ್ರೂ ಪಾಸ್ ಆಗಬಹುದು. ಓಕೆ, ಎಂಥವ್ರು ಬೇಕಾದ್ರೂ ಪಾಸ್ ಆಗಬಹುದು. ಬಟ್ ಏನು ಅಂತಂದರೆ ಸ್ಕೋರಿಂಗ್ ತಗೊಳ್ಳೋ ಕಡೆ ಸ್ವಲ್ಪ ಜಾಸ್ತಿ ಗಮನವನ್ನು ಕೊಡಿ. ಒಂದೊಂದು ಮಾರ್ಕ್ಸು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಯ್ತಾಯ್ತಾ? ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹೇಳ್ತಾ ಇರ್ತೀನಿ ಅಕೌಂಟ್ಸ್ ಬಗ್ಗೆ. ಸೊ ಏನಕ್ಕೆ ಅಂತಂದರೆ ಅಕೌಂಟ್ಸ್ ಜಸ್ಟ್ ಲೈಕ್ ಒನ್ ಆಫ್ ದ ಕಿಂಗ್ ಇದ್ದಂಗೆ ಕಾಮರ್ಸಲ್ಲಿ. ಓಕೆ, ನೀವು ಹೊಸ ಒಂದು ಅಕೌಂಟ್ಸ್ ಬಗ್ಗೆ ಕಲಿಬೇಕು ಅಂತಂದರೆ ಚಾರ್ಟರ್ಡ್ ಅಕೌಂಟೆಂಟ್ CA ತಗೊಳ್ಳಿ, ಅಥವಾ ಇನ್ನು ಬೇರೆ ಬೇರೆ ಕೋರ್ಸ್ಗಳು, ಪ್ರೊಫೆಷನಲ್ ಕೋರ್ಸ್ಗಳು ಬರ್ತವೆ, ಪ್ರೊಫೆಷನಲ್ ಕೋರ್ಸ್ ಕಡೆಗೆ ಹೋಗಿ. ಓಕೆ, ಏನಕ್ಕೆ ಅಂತಂದರೆ ಅಕೌಂಟ್ಸನ್ನು ನೀವು ನಂಬ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅದು ನಿಮ್ಮನ್ನು ಕೈ ಹಿಡಿದೇ ಹಿಡಿಯುತ್ತೆ. ನಿಮ್ಮ ಲೈಫಲ್ಲಿ ಎಲ್ಲಿಗೋ ತೊಗೊಂಡು ಹೋಗುತ್ತೆ ಅದು.
ಓಕೆ, ಫಾರ್ ಎಕ್ಸಾಂಪಲ್ ನಾನೇನೇ ಎಲ್ಲದಕ್ಕೂ. ಸೊ ಹಾಗಾಗಿ ಅಕೌಂಟ್ಸ್ ಇರಬಹುದು ಅಥವಾ ಬಿಸ್ನೆಸ್ ಯಾವುದನ್ನೇ ಇರ್ಬೋದು, ಕಾಮರ್ಸ್ ಸಬ್ಜೆಕ್ಟ್ಸ್ ತುಂಬ ಚೆನ್ನಾಗಿದೆ. ಓಕೆ, ಏನಕ್ಕೆ ಅಂತಂದರೆ ಕಾಮರ್ಸ್ ಅಂತ ಬಂದಾಗ ನಾಟ್ ಓನ್ಲಿ ಫಾರ್ ಇಂಡಿಯಾಗೆ ಮಾತ್ರ ಅಲ್ಲ, ಇಫ್ ಯು ಗೋ ಟು ಔಟ್ಸೈಡ್ ಆಲ್ಸೋ ಯು ಆರ್ ಸರ್ವೈವಲ್. ಸೊ ನೀವು ಕೂಡ ಅಲ್ಲಿ ಸರ್ವೈವ್ ಆಗಬಹುದು ಬಿಕಾಸ್ ಆಫ್ ನಾವು ಗ್ಯಾಪ್ ಅನ್ನೋ ವರ್ಡನ್ನು ಓಡ್ತೀವಿ, GAAP ಗ್ಯಾಪ್ ಅಂತ. ಗ್ಯಾಪ್ ಅಂತಂದರೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತಂದರೆ ಓವರ್ ಆಲ್ ವರ್ಲ್ಡ್ ಏನಾಗಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಕೌಂಟಿಂಗ್ ಅನ್ನು ಕಾಮನ್ ಆಗಿ. ಸೊ ಹಾಗಾಗಿ ನಾವು ಎಲ್ಲಿ ಬೇಕಾದ್ರೂ ಸರ್ವೈವ್ ಆಗಬಹುದು. ಸೊ ಏನು ಅಂತಂದರೆ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಓದಿ. ಚಾರ್ಟರ್ಡ್ ಅಕೌಂಟೆಂಟ್ ಓದ್ಬೋದು. PUC ಆದಮೇಲೆ ನೀವು ಏನೇನು ಹಾಕಬೇಕು ಅಂತ ಇನ್ನೊಂದು ವಿಡಿಯೋನ ನಾನು ಹಾಕ್ತೀನಿ. ಎಲ್ಲ ಈ ಒಂದು ಸಿಲೆಬಸ್ಸನ್ನು ಮುಗಿದ ಮೇಲೆ ಖಂಡಿತವಾಗ್ಲೂ ಒಂದು ವಿಡಿಯೋ ಹಾಕ್ತೀನಿ ನಾನು ನಿಮಗೋಸ್ಕರ. ನಾಟ್ ಓನ್ಲಿ ಅಂದರೆ ಎಲ್ಲ PUC ಆದಮೇಲೆ ಎಲ್ಲ BCom ಮತ್ತು BBM ಇದೇ ರೀತಿ ಹೋಗುವಂಥ ಆಪರ್ಚುನಿಟೀಸ್ ಮಾತ್ರ ಅಲ್ಲ, ಹ್ಯಾವ್ ಅ ಲಾಟ್ ಆಫ್ ಆಪರ್ಚುನಿಟೀಸ್ ಇನ್ ಕಾಮರ್ಸ್ ಸೆಕ್ಟರ್. ಕಾಮರ್ಸ್ ಸೆಕ್ಟರ್ಸಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ. ಸೊ ಹಾಗಾಗಿ ಜಸ್ಟ್ ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್ ಆ್ಯಂಡ್ ಬಿ ಪಾಸಿಟಿವ್ ಆಗಿರಿ. ಒಂದಷ್ಟು ನಾಲೆಡ್ಜನ್ನು ಗೇನ್ ಮಾಡ್ತಾ ಹೋಗಿ. ಓಕೆ, ಸೊ ಇದೆಲ್ಲ ಆದ ನಂತರ ನಾನು ಜಸ್ಟ್ ಸಿಲೆಬಸ್ ಕಡೆ ಹೋಗ್ತಾ ಇದ್ದೀನಿ 12 ಮಾರ್ಕ್ಸ್ ಸೈಡಲ್ಲಿ. ಸೊ ಇದರಲ್ಲಿ ನಾನು ಹೇಳಿದೆ, ಸೊ NPSR ಅನ್ನು ಹೇಳಿದೆ, ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಹೇಳಿದೆ, ಸೊ ಫಾರ್ಮುಲಾವನ್ನು ಹೇಳಿದ್ದೀನಿ. ಸೊ ಬಟ್ ಏನು ಅಂತಂದರೆ ಪ್ರಾಬ್ಲಮನ್ನು ಮಾಡಿಲ್ಲ. ಸೊ ಬಟ್ ನಾನು 12 ಮಾರ್ಕ್ಸ್ ಕಡೆಗೆ ಹೋಗ್ತೀನಿ. ಏನಕ್ಕೆ ಅಂತಂದರೆ NPSR ಇರ್ಬೋದು, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಇರ್ಬೋದು, ಮತ್ತು ಗೇನಿಂಗ್ ರೇಷಿಯೋ ಮೂರಲ್ಲಿ ಯಾವ್ದಾದ್ರು ಒಂದನ್ನು ಕೊಡ್ತಾರೆ. ಬಟ್ ಈ ಒಂದು 12 ಮಾರ್ಕ್ಸ್ ಕ್ವಶನ್ಸ್ ಆಗಲ್ಲ, ನಿಮಗೆ ಕಂಪಲ್ಸರಿ ಇದ್ದೇ ಇರುವಂಥ ಕ್ವಶನ್ ಇದು 12 ಮಾರ್ಕ್ಸ್ಗೆ. ಓಕೆ, ಅಂದರೆ 98% ಕೇಳಬಹುದು, ಇನ್ನೊಂದು 1% ಬ್ಯಾಡ್ ಲಕ್, ರಿಟೈರ್ಮೆಂಟ್ ಕೂಡ ಕೇಳಬಹುದು. ಬಟ್ ಏನು ಅಂತಂದರೆ ಅಡ್ಮಿಷನ್ ಅನ್ನು ನೀವು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದರೆ ರಿಟೈರ್ಮೆಂಟನ್ನು ಆರಾಮ್ಸೆ ಮಾಡ್ಬೋದು. ಅಲ್ಲಿಗೂ ಇಲ್ಲಿಗೆ ಏನು ಅಂತಾರೆ ಒಂದು 5% ಮಾತ್ರ ಡಿಫ್ರೆನ್ಸ್ ಇರೋದು, 95% ಸೇಮ್ ಇದೆ. ನಾನು ನಿಮಗೆ ಪ್ರಾಬ್ಲಮನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿಯಲ್ಲಿ ಪ್ರಾಬ್ಲಮನ್ನು ಮಾಡಬೇಕು 12 ಮಾರ್ಕ್ಸ್ ಕ್ವಶನ್ಸ್ಗೆ ಈಸಿಯಾಗಿ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಾವು 12 ಮಾರ್ಕ್ಸ್ ಕ್ವಶನ್ ಅಂತ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ 3 ರೀತಿ ಅಂತ ಒಂದು ಅಂದರೆ 2 ರೀತಿ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ ಮತ್ತು ಇನ್ನೊಂದು ಬ್ಯಾಲೆನ್ಸ್ ಶೀಟನ್ನು ನಾವಿಲ್ಲಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ 3 ಇದೆ ಅಂತ ಅಕೌಂಟ್ಸ್ ಯಾವ್ದು ಅಂತಂದರೆ ಅಡ್ಮಿಷನಲ್ಲಿ ಫಾರ್ ದ 12 ಮಾರ್ಕ್ಸ್ ಯಾವುದನ್ನ ಪ್ರಿಪೇರ್ ಮಾಡ್ತೀವಿ ಅಂತಂದರೆ ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಸೆಕೆಂಡ್ ಒನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ದೆನ್ ಥರ್ಡ್ ಒನ್ ಯಾವುದು ಅಂತಂದರೆ ಬ್ಯಾಲೆನ್ಸ್ ಶೀಟ್. ಸೊ ಇದು ಮೂರನ್ನ ನಾವಲ್ಲಿ ಇದು 12 ಮಾರ್ಕ್ಸ್ ಕ್ವಶನ್ಸ್ಗೆ ನಾವು ಅದನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ತುಂಬಾ ಈಸಿ. ಓಕೆ, ಏನಕ್ಕೆ ಅಂತಂದರೆ ನಾವು 12 ಮಾರ್ಕ್ಸ್ ಕ್ವಶನ್ಸು ತುಂಬ ಸ್ಟೂಡೆಂಟ್ಸು ಸ್ಟ್ರಗಲ್ ಪಡ್ತಾ ಇರ್ತಾರೆ. ಓಕೆ, ಕಷ್ಟ ಅಕೌಂಟ್ಸು. ಓಕೆ, ನಾನು ಹೇಳಿದ್ನಲ್ಲ ಎವ್ರಿಥಿಂಗ್ ಇನ್ ಯುವರ್ ಹ್ಯಾಂಡ್, ಎಲ್ಲವೂ ಕೂಡ ನಿಮ್ಮ ಕೈನಲ್ಲೇ ಇರುತ್ತೆ. ಬಟ್ ಅದನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ತೊಗೊಳ್ತೀವಿ, ಒಂದು ವಿಷಯವನ್ನು ಯಾವ ರೀತಿ ನಾವು ಪಾಸಿಟಿವ್ ತೊಗೊಳ್ತೀವ ನೆಗೆಟಿವ್ ತೊಗೊಳ್ತೀವ ಅದ್ರ ಮೇಲೆ ಡಿಪೆಂಡು. ದೊಡ್ಡವರು ಹೇಳ್ತಾ ಇರ್ತಾರೆ, ಹಿರಿಯರು ಏನಂತ ಹೇಳ್ತಾ ಇರ್ತಾರೆ ಅಂತಾರೆ, ಯಾವುದೇ ಒಂದು ಪ್ರಾಬ್ಲಮನ್ನು ನಮಗಿಂತ ಚಿಕ್ಕ ಇದರಲ್ಲಿ ನೋಡಬೇಕು, ದೃಷ್ಟಿನಲ್ಲಿ ನೋಡಬೇಕು. ಯಾವುದೇ ಒಂದು ಪ್ರಾಬ್ಲಮನ್ನು ನಮಗಿಂತ ದೊಡ್ಡ ದೃಷ್ಟಿನಲ್ಲಿ ನೋಡಿದ್ದೆ ಆದರೆ ಅದು ದೊಡ್ಡದಾಗೆ ಕಾಣುತ್ತೆ. ಸೊ ನಾವು ಯಾವುದೇ ಪ್ರಾಬ್ಲಮನ್ನು ಸಣ್ಣದಾಗಿ ತೊಗೊಂಡಿದ್ದೆ ಆದರೆ ಅದು ಈಸಿಯಾಗಿ ಚಿಕ್ಕದಾಗಿ ಅದೇನಾಗುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಮಗಿಂತ ದೊಡ್ಡ ಪ್ರಮಾಣದಲ್ಲಿ ತೊಗೊಂಡಿದ್ದೆ ಆದರೆ ಆ ಪ್ರಾಬ್ಲಮ್ ನಮಗೆ ದೊಡ್ಡ ಪ್ರಮಾಣದಲ್ಲೇನೇ ಕಾಣುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಆ ಪ್ರಾಬ್ಲಮನ್ನು ಸೊಲ್ಯೂಷನ್ ಆಗೋದಿಲ್ಲ ಅಂತ. ಅಂದರೆ ನಮ್ಮ ಒಬ್ಬರು ಸರ್ ಹೇಳ್ತಾ ಇದ್ರು, ನನಗೆ ಅಕೌಂಟ್ಸ್ ಟೀಚ್ ಮಾಡಿದಂಥವ್ರು, ಆ ಸರ್ ಹೇಳೋರು, ಪ್ರಾಬ್ಲಮ್ ಈಸ್ ನಾಟ್ ಎ ಪ್ರಾಬ್ಲಮ್, ಯು ಆರ್ ದ ಪ್ರಾಬ್ಲಮ್ ಅಂತ. ಅಂದರೆ ಪ್ರಾಬ್ಲಮ್ ಅನ್ನೋದು ಪ್ರಾಬ್ಲಮ್ ಅಲ್ವೇ ಅಲ್ಲ, ಯು ಆರ್ ದ ಪ್ರಾಬ್ಲಮ್ ಅಂತ. ಅಂದರೆ ನೀನೇನೇ ಪ್ರಾಬ್ಲಮ್ ಅಂತ. ಏನಕ್ಕೆ ಹಂಗೆ ಅಂತಂದರೆ ನಾವು ಯಾವ ರೀತಿ ಒಂದು ಪ್ರಾಬ್ಲಮನ್ನು ಒಂದು ವಿಚಾರವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಯಾವ ರೀತಿ ನಾವು ಆ ಒಂದು ಇದನ್ನು ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಆ ಒಂದು ನಿಂತ್ಕೊಂಡಿರುತ್ತೆ ಅಂತ. ಓಕೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಅಕೌಂಟ್ಸನ್ನು ಪ್ರಾಬ್ಲಮ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಎವ್ರಿ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಒಂದು ಪ್ರಾಬ್ಲಮನ್ನು ನಾವು ಲೈಫಲ್ಲಿ ನಾವು ತೊಗೊಂಡಿದ್ದೆ ಆದರೆ ಅದಕ್ಕೊಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಓಕೆ, ಆಲ್ವೇಸ್ ಯುವರ್ ಪ್ರಾಬ್ಲಮ್ ವಿಲ್ ಕ್ರಿಯೇಟ್ ದ ಆಪರ್ಚುನಿಟೀಸ್. ನಿಮ್ಮ ಪ್ರಾಬ್ಲಮ್ ಯಾವಾಗಲೂ ಕೂಡ ಒಂದು ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ನಾನು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಟ್ಟಿರೋದು ಅಡ್ಮಿಷನ್ ಆಫ್ ದ ಪ್ರಾಬ್ಲಮಲ್ಲಿ. ಸೊ ಇದರಲ್ಲಿ 12 ಮಾರ್ಕ್ಸ್ ಕ್ವಶನ್ಸಲ್ಲಿ ನಾನು ಹೇಳ್ದಂಗೆ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟು ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಮತ್ತು ಇದರಲ್ಲಿ ಬ್ಯಾಲೆನ್ಸ್ ಶೀಟು. ಸೊ ಇವಾಗ ನಾನು ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತಂದರೆ ಏನು ಸರ್? ರಿವ್ಯಾಲ್ಯೂಯೇಷನ್ ಅಕೌಂಟ್ ಮೀನ್ಸ್ ಇಸ್ ಅನ್ ಅಕೌಂಟ್ so when the partner is admitted and retirement from the partnership forms.
So have to revaluation of the asset and reassessment of the liabilities, and should find out the profit or loss. ಓಕೆ, ದಟ್ ಈಸ್ ಕಾಲ್ಡ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬಂದಾಗ ಯಾವೊಬ್ಬ ಪಾರ್ಟ್ನರು ಅಡ್ಮಿಷನ್ ಆಗ್ತಾನೋ, ಪಾರ್ಟ್ನರ್ ರಿಟೈರ್ಮೆಂಟ್ ಅನ್ನ ಹಾಕ್ತಾನೋ, ಆ ಒಂದು ಸಂದರ್ಭದಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಓಕೆ, ಜಸ್ಟ್ ಹ್ಯಾವ್ ಟು ರಿವ್ಯಾಲ್ಯೂಯೇಷನ್ ಆಫ್ ದ ಅಸೆಟ್ ಅಂಡ್ ರೀಅಸೆಸ್ಮೆಂಟ್ ಆಫ್ ದ ಲಯಬಿಲಿಟೀಸ್. ಅಂದ್ರೆ ಒಂದು ಅಸೆಟ್ ಅನ್ನ ರೀಮೆಜರ್ಮೆಂಟ್ ಅನ್ನ ಮಾಡ್ತೀವಿ. ಓಕೆ, ಒಬ್ಬ ಪಾರ್ಟ್ನರ್ ಅಸೆಟ್ ಎಂಟ್ರಿ ಆಗ್ತಾ ಇದ್ದೇನೆ ಅಂತಂದ್ರೆ ಅಸೆಸ್ಮೆಂಟ್ ಅಂತ ಅಂದ್ರೆ ಅಸೆಟ್ ಅನ್ನ ರಿವ್ಯಾಲ್ಯೂಯೇಷನ್ ಅನ್ನ ಮಾಡ್ತೀವಿ, ರೀಅಸೆಸ್ಮೆಂಟ್ ಆಫ್ ದ ಲಯಬಿಲಿಟೀಸ್ ಅಂಡ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್. ಅಂದ್ರೆ ಒಂದು ಪ್ರಾಫಿಟ್ ಅನ್ನ ಲಾಸ್ ಅನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಈ ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ರಿವ್ಯಾಲ್ಯೂಯೇಷನ್ ಅಂತಂದ್ರೆ ಏನು ಸರ್ ಅಂದ್ರೆ ಬಿಫೋರ್ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ವಾಟ್ ಇಸ್ ದ ಅಸೆಟ್ ವ್ಯಾಲ್ಯೂ, ಆಫ್ಟರ್ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ವಾಟ್ ಇಸ್ ದ ಅಸೆಟ್ ವ್ಯಾಲ್ಯೂ. ಒಂದು ಅಸೆಟ್ ನ ವ್ಯಾಲ್ಯೂ ಒಬ್ಬ ಪಾರ್ಟ್ನರ್ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಎಷ್ಟಿತ್ತು, ಒಬ್ಬ ಪಾರ್ಟ್ನರ್ ಅಡ್ಮಿಷನ್ ಆದ್ಮೇಲೆ ಎಷ್ಟಾಯ್ತು ಅದರ ವ್ಯಾಲ್ಯೂ. ಓಕೆ, ಇದಕ್ಕೆ ನಾವನ್ನ ಕ್ಯಾಲ್ಕುಲೇಟ್ ಅದನ್ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ಅಂದ್ರೆ ಇದನ್ನ ಎಂಟ್ರಿ ಮಾಡೋದಕ್ಕೋಸ್ಕರ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ಲೈಬ್ರರೀಸ್ ಕೂಡ ಅಷ್ಟೇನೆ ಲೈಕ್ ದಟ್ ಓನ್ಲಿ. ಓಕೆ, ಸೊ ಇದನ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳ್ತೀವಿ. ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬಂದಾಗ ನಾವು ಫಾರ್ಮೆಟ್ ಅನ್ನ ನಾವು ಈ ರೀತಿನಲ್ಲಿ ನೋಡ್ತೀವಿ. ಓಕೆ, ಸೊ ಪರ್ಟಿಕ್ಯುಲರ್ಸ್, ಅಮೌಂಟ್, ದೆನ್ ಅಮೌಂಟ್. ಓಕೆ, ಸೊ ದಿಸ್ ಇಸ್ ದ ಡೆಬಿಟ್ ಸೈಡ್, ದಿಸ್ ಇಸ್ ದ ಕ್ರೆಡಿಟ್ ಸೈಡ್. ನೀವು ಯಾವುದೇ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಡೆಬಿಟ್ ಟು ಕ್ರೆಡಿಟ್ ಅನ್ನ ಬರೀಲೇಬೇಕು. ಓಕೆ, ಬ್ಯಾಲೆನ್ಸ್ ಶೀಟ್ಗೆ ಡೆಬಿಟ್ ಟು ಕ್ರೆಡಿಟ್ ಅಂತ ಬರಿಬಾರ್ದು. ಓಕೆ, ಡೆಬಿಟ್ ಟು ಕ್ರೆಡಿಟ್ ಟು ಬೈ ಅಂತ ಬರಿಬಾರ್ದು ಬ್ಯಾಲೆನ್ಸ್ ಶೀಟ್ಗೆ. ಏನಕ್ಕೆ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಇಸ್ ನಾಟ್ ಎನ್ ಅಕೌಂಟ್ ಅಲ್ವಾ. ಸೊ ನೋಡಿ, ಇವಾಗ ನಾನು ಹೇಳ್ದೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳಿದೆ. ಯಾವ ಒಂದು ಸೆಂಟೆನ್ಸ್ ಅಂದ್ರೆ ಅಕೌಂಟ್ ಅನ್ನೋ ವರ್ಡ್ ಇಂದ ಎಂಡ್ ಆಗುತ್ತೆ ಯಾವ ನೇಮು, ಅದಕ್ಕೆಲ್ಲದಕ್ಕೂ ಕೂಡ ಡೆಬಿಟ್ ಟು ಕ್ರೆಡಿಟ್ ಅಂತ ಬರಿಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ದೆನ್ ದಿಸ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳ್ತೀವಿ. ಅಂತದಕ್ಕೆಲ್ಲ ಏನ್ ಮಾಡ್ತೀವಿ, ಡೆಬಿಟ್ ಟು ಕ್ರೆಡಿಟ್ ಅಂತ ಬರಿತೀವಿ. ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಅಂತ ಎಲ್ಲೂ ಹೇಳೋದಿಲ್ಲ. ಓಕೆ, ಬ್ಯಾಲೆನ್ಸ್ ಶೀಟ್ ಇಸ್ ಒನ್ ಆಫ್ ದ ಸ್ಟೇಟ್ಮೆಂಟ್, ಇಟ್ಸ್ ಎ ಕ್ಲಿಯರ್ ಪಿಕ್ಚರ್ ಆಫ್ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಓಕೆ, ಅಂದ್ರೆ ಅದು ಬ್ಯಾಲೆನ್ಸ್ ಶೀಟ್ ಅಂತ ಬಂದಾಗ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ, ಅದು ಅಕೌಂಟ್ ಆಗಿರೋದಿಲ್ಲ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲೂ ಕೂಡ ಯಾರನ್ನು ಡೆಬಿಟ್ ಟು ಕ್ರೆಡಿಟ್ ಟು ಬೈ ಅಂತ ಬರಿಬಾರದು. ಓಕೆ, ಸೊ ಇಲ್ಲಿ ದ ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೆದ್ಬಿಟ್ಟು ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್, ಸೊ ಅಮೌಂಟ್ ಅಂತ ಬರ್ಬಿಟ್ಟು ರುಪೀಸ್ ಸಿಂಬಲ್ ಅನ್ನ ಹಾಕಬೇಕಾಗುತ್ತೆ. ದೆನ್ ಇಲ್ಲೂ ಪರ್ಟಿಕ್ಯುಲರ್ಸ್, ದೆನ್ ಅಮೌಂಟ್ rupees. Okay, so to, then by. Okay, so this is the always in your left hand side to show the debit aspect, in your right hand side to show the credit aspect always if you prepare any account. ಸೊ ಇಲ್ಲಿ ಒಂದು ಅಸೆಟ್ ನ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ನಾವೇ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಅಸೆಟ್ ನ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ ಅಂತಂದ್ರೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಓಕೆ, ಅಸೆಟ್ ನ ವ್ಯಾಲ್ಯೂ ಇನ್ಕ್ರೀಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಮ್ ಅಲ್ಲಿ ಅ ಬಿಲ್ಡಿಂಗ್ ವ್ಯಾಲ್ಯೂ ಅಪ್ರಿಸಿಯೇಟೆಡ್ ಅಂತ ಕೊಡ್ತಾರೆ, ಸ್ಟಾಕ್ ವ್ಯಾಲ್ಯೂ ಅಪ್ರಿಸಿಯೇಟೆಡ್ ಅಂತ ಕೊಡ್ತಾರೆ. ಸೊ ಅವಾಗ ಅಸೆಟ್ ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ, ಅಪ್ರಿಸಿಯೇಟೆಡ್ ಅಂತಂದ್ರೆ ಜಾಸ್ತಿ ಆಗುವಂತದ್ದು. ಓಕೆ, ಒಬ್ಬ ಪಾರ್ಟ್ನರ್ ಅಡ್ಮಿಷನ್ ಹಾಕೋ ಮುಂಚೆ ಒಂದು ಬಿಲ್ಡಿಂಗ್ ನ ವ್ಯಾಲ್ಯೂ ಒಂದು 10,000 ರೂಪಾಯಿ ಇತ್ತು, ಅಡ್ಮಿಷನ್ ಆದ್ಮೇಲೆ 12,000 ಆಗಿದೆ ಅಂತಂದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ, 2,000 ರೂಪೀಸ್ ಇನ್ಕ್ರೀಸ್ ಆಗಿದೆ. ಅದಷ್ಟನ್ನ ಮಾತ್ರ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಎಷ್ಟು ಡಿಕ್ರೀಸ್ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆ, ಅಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬಂದಾಗ ಏನೇನನ್ನ ನಾವು ಎಂಟ್ರಿ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ಫಾರ್ಮೆಟ್ ಬರೆಯೋದ್ರ ಮುಖಾಂತರ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಸೊ ಅಸೆಟ್ ನ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಈ ಕಡೆಗೆ, ಅಸೆಟ್ ನ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್ಗೆ. ನೆಕ್ಸ್ಟ್ ಇದಾದ ನಂತರ ಟು PDD. ನಿಮ್ಮ ಎಕ್ಸಾಮ್ ಅಲ್ಲಿ ನಮ್ಮ ಒಂದು ಸೆಕೆಂಡ್ PUC ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಅಲ್ಲಿ ಬಹಳ ತಲೆ ತಿನ್ನುವಂತ ಒಂದು ಟ್ರಾನ್ಸಾಕ್ಷನ್ಸ್ ಅಥವಾ ಒಂದು ಅಡ್ಜಸ್ಟ್ಮೆಂಟ್ ಯಾವುದು ಅಂತಂದ್ರೆ PDD. ಓಕೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಪ್ಟ್ ಅಂತ ಹೇಳ್ತೀವಿ. PDD, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಪ್ಟ್ ಅಂತ ಹೇಳ್ತೀವಿ. ಇಲ್ಲಿ PDD ಅಂತ ಬಂದಾಗ ಡಿಫ್ರೆಂಟ್ ಕೇಸಸ್ ಅಲ್ಲಿ ಬರುತ್ತೆ. ಸೊ ನಾನು ನಿಮ್ಮ ಮುಂದೆ ಒಂದು ಯಾವ್ದಾದ್ರು ಒಂದು ಕ್ಲಾಸ್ ಅಲ್ಲಿ ನಾನು ಇದನ್ನ PDD ಟ್ರಾನ್ಸಾಕ್ಷನ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಸೊ ಇಲ್ಲಿ PDD ಇನ್ಕ್ರೀಸ್ಡ್ ಟು ಅಂತ ಬರುತ್ತೆ, PDD ಇನ್ಕ್ರೀಸ್ಡ್ ಬೈ ಅಂತ ಬರುತ್ತೆ. ಓಕೆ, ದೆನ್ PDD
ಮೇಂಟೈನ್ಡ್ ಅಟ್ ಅಂತ ಬರುತ್ತೆ. ಓಕೆ, PDD ನೋ ಲಾಂಗರ್ ನೆಸೆಸರಿ ಅಂತ ಬರುತ್ತೆ. ಓಕೆ, ದೆನ್ PDD ಇಸ್ ಡಿಕ್ರೀಸ್ಡ್ ಬೈ ಅಂತ ಬರುತ್ತೆ. ಇನ್ಕ್ರೀಸ್ಡ್ ಬೈ, increased by, increased to. The treatment is totally different only. Okay, then PDD is maintained at, then PDD is no longer necessary ಅಂತ ಕೊಡ್ತಾರೆ. ಸೊ ಆ ಒಂದು ಸಿಚುಯೇಷನ್ಸ್ ಅಲ್ಲಿ ಯಾವ ರೀತಿಯಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದೊಂದು PDD ಅರ್ಥ ಆಯ್ತು ಅಂತಂದ್ರೆ ನೀವು ಅಡ್ಮಿಷನ್ ಮತ್ತೆ ರಿಟೈರ್ಮೆಂಟ್ ಅನ್ನು ಈಸಿಯಾಗಿ ಮಾಡಬಹುದು. ಓಕೆ, ಸೊ ನಾನು ಇಲ್ಲಿ ಎಕ್ಸ್ ಮಾಡ್ತಾ ಇರೋದು ನಿಮಗೆ ಫಾರ್ಮೆಟ್, ಜಸ್ಟ್ ಇಂಟ್ರೊಡಕ್ಷನ್ಸ್. ಸೊ ಅಸೆಟ್ ನ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಡೆಬಿಟ್, ಅಸೆಟ್ ನ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್. ನೀವು ಈ ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಮಾಡಬೇಕು ಅಂತಂದ್ರೆ ದಯವಿಟ್ಟು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಅಡ್ಜಸ್ಟ್ಮೆಂಟ್ಸ್. ಅಡ್ಜಸ್ಟ್ಮೆಂಟ್ಸ್ ಅನ್ನ ಫಸ್ಟ್ ನೀವು ಅಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ಸ್ ಅನ್ನ ನೀವು ನೋಡದ್ದೇ ಆದ್ರೆ ಆಟೋಮೆಟಿಕ್ ಆಗಿ ನಾವಲ್ಲಿ ಇದನ್ನ ಅಂದ್ರೆ ಈ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆಯಾ, ಡಿಕ್ರೀಸ್ ಆಗ್ತಿದೆಯಾ, PDD ಏನಿದೆ, ಇದೆಲ್ಲ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಸಿಗುತ್ತೆ ನಿಮಗೆ. ಬ್ಯಾಲೆನ್ಸ್ ಶೀಟ್ ಆದ ನಂತರ ನಿಮಗೆ ಅಡ್ಜಸ್ಟ್ಮೆಂಟ್ ಅಂತ ಕೊಟ್ಟಿರ್ತಾರಲ್ವಾ, ಅಲ್ಲಿ ನಿಮಗೆ ಈ ಇನ್ಫಾರ್ಮೇಶನ್ ಸಿಗುತ್ತೆ. ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆಯಾ, ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆಯಾ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ನೀವು ರಿಟೈರ್ಮೆಂಟ್ ಅಲ್ಲಾದ್ರೂ ಅಷ್ಟೇನೆ, ಅಡ್ಮಿಷನ್ ಆದ್ರೂ ಕೂಡ ಅಷ್ಟೇನೆ. ಓಕೆ, ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಯಾವ್ದು ನೋಡ್ಬೇಕು ಅಂತಂದ್ರೆ ಅಡ್ಜಸ್ಟ್ಮೆಂಟ್ಸ್ ಅನ್ನ ನೋಡ್ಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಆದ ನಂತರ ನಿಮಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಅಲ್ಲಿ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಅಸೆಟ್ ನ ವ್ಯಾಲ್ಯೂ ಡಿಕ್ರೀಸ್ಡ್, ಫಾರ್ ಎಕ್ಸಾಂಪಲ್ ಡಿಕ್ರೀಸ್ಡ್ ಅಂತ ಕೊಡಬಹುದು, ಅಥವಾ ದ ಅಸೆಟ್ ವ್ಯಾಲ್ಯೂ ಡಿಪ್ರಿಸಿಯೇಟೆಡ್ ಅಂತ ಕೊಡಬಹುದು. ಡಿಪ್ರಿಸಿಯೇಟೆಡ್ ಮೀನ್ಸ್ ಡಿಕ್ರೀಸಿಂಗ್ ಆಫ್ ದ ಅಸೆಟ್ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ದ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಫರ್ನಿಚರ್ ಈಸ್ ಡಿಕ್ರೀಸ್ಡ್ ಬೈ 10% ಅಂತ ಕೊಡ್ತಾರೆ, ಅಥವಾ ದ ಮೆಷಿನರಿ ಈಸ್ ಡಿಪ್ರಿಸಿಯೇಟೆಡ್ ಬೈ 10%, 5% ಅಂತ ಕೊಡ್ತಾರೆ. ಅಸೆಟ್ ನ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು, ಅಸೆಟ್ ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಓಕೆ, ದೆನ್ PDD ವ್ಯಾಲ್ಯೂ ಬೈ PDD ಅಕಸ್ಮಾತ್ ಏನಾದರೂ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಕ್ರೆಡಿಟ್, PDD ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಡೆಬಿಟ್ ಅಲ್ಲಿ ಎಂಟ್ರಿ ಮಾಡಬೇಕು. ಈ PDD ಅಂತ ಬಂದಾಗ PDD ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಸ್ ಆಲ್ವೇಸ್ ಎಫೆಕ್ಟಿಂಗ್ ಆನ್ ಯುವರ್ ಡೆಟಾರ್ಸ್. ಸೆಂಟ್ರಿ ಡೆಟಾರ್ಸ್ ನ ಮೇಲೆ ಅಲ್ಲಿ ಎಫೆಕ್ಟ್ ಆಗುತ್ತೆ. ಡೆಟಾರ್ಸ್ ಅಂತಂದ್ರೆ ವೆರಿ ಸಿಂಪಲ್, ನಮ್ಮ ಹತ್ರ ಬಂದು ಸಾಲ ತಗೊಂಡು ಹೋಗುವಂತವ್ರು, ಅದು ಗೂಡ್ಸೇ ಆಗಿರಲಿ ಅಥವಾ ಯಾವುದೇ ಒಂದು ಅಮೌಂಟೇ ಆಗಿರಲಿ, ಒಂದು ನಿಮ್ಮ ಹತ್ರ ಬಂದ್ಬಿಟ್ಟು ಸಾಲ ತಗೊಂಡು ಹೋಗೋರ್ಗೆ ಏನಂತ ಹೇಳ್ತೀವಿ, ಡೆಟಾರ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಡೆಟಾರ್ಸ್ ಮೇಲೆ ಮಾತ್ರ ನಾವು PDD ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಇಲ್ಲಿ PDD ಏನಾದ್ರೂ ಜಾಸ್ತಿ ಆಗ್ತಿದೆ ಅಂತಂದ್ರೆ ಡೆಬಿಟ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕು, PDD ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಕ್ರೆಡಿಟ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕೊಡೋದಿಲ್ಲ PDD ಡಿಕ್ರೀಸ್, PDD ಇನ್ಕ್ರೀಸ್, ನೋ. ಓಕೆ, ಆ ರೀತಿ ಕೊಡೋದಿಲ್ಲ, ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ. ಸೊ ನೆಕ್ಸ್ಟ್ ಇದೆಲ್ಲ ಆದ ನಂತರ ಇನ್ನೊಂದು ಯಾವ್ದನ್ನ ಕೇಳ್ತೇನೆ ಅಂತಂದ್ರೆ ಇನ್ನೊಂದು ಯಾವ್ದಾದ್ರು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಓಕೆ, ಯಾವುದೇ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರಲಿ ಅದನ್ನ ಕಣ್ಣು ಮುಚ್ಕೊಂಡು ಈ ಕಡೆ ಎಂಟ್ರಿ ಮಾಡಿ ಡೆಬಿಟ್ ಸೈಡ್ ಅಲ್ಲಿ. ಓಕೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅನ್ನು ಎಂಟ್ರಿ ಮಾಡ್ತೀವಿ. ಇನ್ನೊಂದು ಯಾವ್ದು ಅಂತಂದ್ರೆ ಬೈ ಪ್ರೀಪೇಯ್ಡ್. ಓಕೆ, prepaid any expenses. So any prepaid expenses comes under the credit side of the revaluation account. Any outstanding expenses comes under the debit side of the revaluation account. ಓಕೆ, ಸೊ ಇದಿಷ್ಟು ಬಿಟ್ಟರೆ ಇನ್ನೇನು ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಕೇಳೋದಿಲ್ಲ. ಒಂದು ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ, ಅಸೆಟ್ ನ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ, ಇನ್ನೊಂದು PDD, ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಕಸ್ಮಾತ್ ಕೇಳಿದ್ರೆ ಪ್ರೀಪೇಯ್ಡ್. ಓಕೆ, ಯಾವುದೇ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಇದೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅದನ್ನ ಕ್ರೆಡಿಟ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಪ್ರೀಪೇಯ್ಡ್ ಅಂತಂದ್ರೆ ಅಡ್ವಾನ್ಸ್ ಪೇಮೆಂಟ್ ಅಂತ. ಯಾವುದೇ ಎಕ್ಸ್ಪೆನ್ಸಸ್ ಅನ್ನು ಅಡ್ವಾನ್ಸ್ ಕೊಡ್ತಾ ಇದೀರಾ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಒನ್ ಆಫ್ ದ ಅಸೆಟ್. ಓಕೆ, ಎನಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಸ್ ಅಸೆಟ್, ಎನಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇಸ್ ಎ ಲಯಬಿಲಿಟಿ. ಓಕೆ, ಯಾವುದೇ ಔಟ್ಸ್ಟ್ಯಾಂಡಿಂಗ್ ಅಂತಂದ್ರೆ ಡ್ಯೂ ಅಂತ, ಬಾಕಿ ಉಳ್ಕೊಂಡಿರುವಂತಹ ಖರ್ಚುಗಳು. ಯಾವುದೇ ಬಾಕಿ ಉಳ್ಕೊಂಡಿರುವಂತ ಎಕ್ಸ್ಪೆನ್ಸಸ್ ನೀವು ಕೊಡೋ ತನಕ ಯುವರ್ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಜವಾಬ್ದಾರಿ. ಓಕೆ, ಆ ಎಕ್ಸ್ಪೆನ್ಸಸ್ ಅನ್ನ ಕೊಡೋ ತನಕ ಕೂಡ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ಎಂಟ್ರಿ ಮಾಡ್ತೀವಿ. ಎನಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಸೆಟ್, ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಅದನ್ನ ಲಯಬಿಲಿಟೀಸ್.
ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ನೀವೆಲ್ಲ ಎಂಟ್ರಿ ಮಾಡಬೇಕು ಅಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಡೆಬಿಟ್ ಸೈಡ್, ಪ್ರೀಪೇಡ್ ಇದ್ರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ಇದಿಷ್ಟನ್ನ ಎಂಟ್ರಿ ಮಾಡಿದ್ಮೇಲೆ ಬ್ಯಾಲೆನ್ಸ್ ಅನ್ನ ತಗೊಳ್ತೀವಿ, ಅಂದ್ರೆ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನಿಮ್ಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಅಮೌಂಟ್ ಬರ್ತಾ ಇದೆ, ಇಷ್ಟನ್ನ ಆಡ್ ಮಾಡ್ಕೊಂಡ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ. ಡೆಬಿಟ್ ಸೈಡ್ ಏನಾದ್ರೂ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ನಿಮಗೆ ಲಾಸ್ ಬರುತ್ತೆ. ಓಕೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬಂದ್ರೆ ಪ್ರಾಫಿಟ್, ಡೆಬಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಲಾಸಸ್ ಆಗುತ್ತೆ. ಸೊ ಇಲ್ಲಿ ಇದು ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ ಅಂತ ತಗೊಂಡಿದ್ದೆ ಆದ್ರೆ ಇದನ್ನ ಟೋಟಲ್ ಅಮೌಂಟ್ ತಗೊಳ್ತೀವಿ, ಇದೇ ಅಮೌಂಟ್ ಅನ್ನ ಈ ಕಡೆ ಎಂಟ್ರಿ ಮಾಡ್ಕೊಳ್ತೀವಿ, ಸೇಮ್ ಅಮೌಂಟ್, ಇದನ್ನ ಮೈನಸ್ ಮಾಡ್ಕೊಳ್ತೀವಿ, ರಿಮೈನಿಂಗ್ ಅಮೌಂಟ್ ಏನ್ ಬರುತ್ತೆ ದಿಸ್ ಇಸ್ ಕಾಲ್ಡ್ ದ ಪ್ರಾಫಿಟ್. ಸೊ ಪ್ರಾಫಿಟ್ ಅನ್ನ ಇಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತಂದ್ರೆ ಕ್ಯಾಪಿಟಲ್ ಅಕೌಂಟ್, ಪ್ರಾಫಿಟ್ ಟ್ರಾನ್ಸ್ಫರ್ ಟು ದ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಆಸ್ ಪರ್ ದ ರೇಷಿಯೋ ಪ್ರಕಾರ ನಾವೇನ್ ಮಾಡ್ತೀವಿ ಅದನ್ನ ಪಾರ್ಟ್ನರ್ಗೆ ಡಿವೈಡ್ ಮಾಡಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ನಮ್ಮ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬಂದಾಗ ನಾವು ಅಡ್ಜಸ್ಟ್ಮೆಂಟ್ಸ್ ಅನ್ನ ನೋಡಬೇಕಾಗುತ್ತೆ. ಓಕೆ, ಒಂದು ಐಡಿಯಾ ಬಂತು ಅನ್ಕೊಂಡಿದ್ದೀನಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಗ್ಗೆ. ಸೊ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದ್ಮೇಲೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಡೆ ಹೋಗೋಣ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಂದಾಗ ಒಂಚೂರು ಇಂಪಾರ್ಟೆಂಟ್, ಏನಕ್ಕೆ ಅಂತಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ತಪ್ಪು ಮಾಡೋದೇನೇನೆ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ. ಸೊ ಹಾಗಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಂದಾಗ ಒಂದು ಚೂರು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಫಾರ್ಮೆಟ್ ಈ ರೀತಿ ಬರುತ್ತೆ. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಂದಾಗ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಅಥವಾ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಏನು ಸಪ್ರೇಟ್ ನಾವು ತಗೊಳ್ಳೋದಿಲ್ಲ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 3 ಜನ, ಇಬ್ರು ಓಲ್ಡ್ ಪಾರ್ಟ್ನರ್ಸ್, ಇನ್ನೊಬ್ಬ ನ್ಯೂ ಪಾರ್ಟ್ನರ್ ಅಂತ ನಾನು ಎಕ್ಸಾಂಪಲ್ ಅಲ್ಲಿ ತಗೊಳ್ತಾ ಇದ್ದೀನಿ. ಓಕೆ, ಸೊ ಮ್ಯಾಕ್ಸಿಮಮ್ ಏನಕ್ಕೆ ಅಂತಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ನಾವು ನೋಡಿದ್ದೆ ಆದ್ರೆ 3 ಜನ ಪಾರ್ಟ್ನರ್ ಬರೋ ಹಾಗೇನೇನೆ ಅವ್ರ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುತ್ತಾ ಇರುವಂತದ್ದು. ಓಕೆ, ಸೊ ದಿಸ್ ಇಸ್ ದ ಕ್ರೆಡಿಟ್ ಸೈಡ್, ದಿಸ್ ಇಸ್ ದ ಡೆಬಿಟ್ ಸೈಡ್. ಓಕೆ, ಸೊ ಪರ್ಟಿಕ್ಯುಲರ್ಸ್ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪಾರ್ಟ್ನರ್ಸ್ ನೇಮ್ಸ್ ಅನ್ನ ABC, AB ಇಸ್ ದ ಓಲ್ಡ್ ಪಾರ್ಟ್ನರ್ ಅಂತ ತಗೊಳ್ತಾ ಇದ್ದೀನಿ, ಓಲ್ಡ್ ಪಾರ್ಟ್ನರು. ಓಕೆ, so these are also same thing, particulars A B C, C is the new partner. ಓಕೆ, ಸೊ ಈ ರೀತಿಯಲ್ಲಿ ನಿಮಗೆ ಫಾರ್ಮೆಟ್ ಬರುತ್ತೆ ಇದರಲ್ಲಿ. ಸೊ ಇವಾಗ ನಾವಿಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಂದಾಗ ನಾವು ಫಸ್ಟ್ ಚಾಪ್ಟರ್ ಓದಿರ್ತೀವಿ. ಓಕೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ನೋಡಿ ಈ ಸರಿ ಕ್ವಾರ್ಟರ್ಲಿ ಎಕ್ಸಾಮ್ ಅಲ್ಲೂ ಕೂಡ ನಿಮಗೆ ಕೇಳಿದ್ದಾರೆ 2 ಮಾರ್ಕ್ಸ್ ಕ್ವಶನ್ಸ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಸ್ಟ್ ಚಾಪ್ಟರ್ ನೀವು ಓದಿರ್ತೀರ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ದ ಇಸನ್ ಆಫ್ ದ ಅಕೌಂಟ್ ಜಸ್ಟ್ ಟು ರೆಕಾರ್ಡಿಂಗ್ ಆಫ್ ದ ಪಾರ್ಟ್ನರ್ಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್. ಒಬ್ಬ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ಸ್ ಅನ್ನ ಮಾತ್ರ ನಾವಿಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಬರುತ್ತೆ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಅಂತ, ಇನ್ನೊಂದು ಫ್ಲಕ್ಚುಯೇಟ್ ಕ್ಯಾಪಿಟಲ್ ಅಕೌಂಟ್ ಅಂತ. ದಿಸ್ ಇಸ್ ದ ಫ್ಲಕ್ಚುಯೇಷನ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಂದಾಗ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್ ಇಸ್ ದ ಕಾನ್ಸ್ಟೆಂಟ್ ಫ್ರಮ್ ದ 1 year ಟು ದ ಅನದರ್ ಇಯರ್. ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಏನಾಗಿರುತ್ತೆ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಆ ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಅಲ್ಲಿ ಹ್ಯಾವ್ ಟು ಪ್ರಿಪೇರ್ 2 types ಆಫ್ ಅಕೌಂಟ್. ಒನ್ ಥಿಂಗ್ ಇಸ್ ದ ಕರೆಂಟ್ ಅಕೌಂಟ್ ಅಂಡ್ ಅನದರ್ ಇಸ್ ದ ಕ್ಯಾಪಿಟಲ್ ಅಕೌಂಟ್. ಕರೆಂಟ್ ಅಕೌಂಟ್ ಮತ್ತೆ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಈ ಒಂದು ಕಾನ್ಸೆಪ್ಟ್ ಮೇಲೆ ಮಿನಿಮಮ್ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇರ್ತಾರೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ. ಈ ಸರಿ ಕೂಡ ಕೇಳಿದ್ದಾರೆ ನಿಮಗೆ 2 ಮಾರ್ಕ್ಸ್ಗೆ. ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಫ್ಲಕ್ಚುಯೇಟ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ಚಾಪ್ಟರ್ ಅನ್ನ, ಆ ಒಂದು ಕಾನ್ಸೆಪ್ಟ್ ಅನ್ನ ಓದ್ಕೊಳ್ಳಿ. ಏನಕ್ಕೆ ಅಂತಾರೆ 2 ಮಾರ್ಕ್ಸ್ಗೆ ಕೇಳೋಂಥ ಕ್ವಶನ್ ಕಾನ್ಸೆಪ್ಟ್ ಅದು. ಹಾಗಾಗಿ ಸೊ ಇಲ್ಲಿ ಫ್ಲಕ್ಚುಯೇಷನ್ ಕ್ಯಾಪಿಟಲ್ ಮೇಲೆ ಏನ್ ಮಾಡ್ತೀವಿ ನಾವು ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಅಲ್ಲಿ, ಅಂದ್ರೆ ನಾಟ್ ಓನ್ಲಿ ಫಾರ್ ದ ಅಡ್ಮಿಷನ್, ಈವನ್ ರಿಟೈರ್ಮೆಂಟ್ ಅಥವಾ ಡಿಸಲ್ಯೂಷನ್ ಅಲ್ಲೂ ಕೂಡ ಅಷ್ಟೇನೆ. ಸೊ ನಾವೇನ್ ಮಾಡ್ತೀವಿ, ನಾವು ಫ್ಲಕ್ಚುಯೇಷನ್ ಕ್ಯಾಪಿಟಲ್ ಮೇಲೆ ನಾವಲ್ಲಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾವು ಇಲ್ಲೇನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ತುಂಬಾ ಜನ ಸ್ಟೂಡೆಂಟ್ಸ್ ಸ್ಟ್ರಗಲ್ ಪಡೋದು ಇಲ್ಲೇನೆ ಯಾವ್ದನ್ನೇ ಇಲ್ಲಿ ಎಂಟ್ರಿ ಮಾಡಬೇಕು ಅಂತ. ಸೊ ಹಾಗಾಗಿ ನನ್ನ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ
ಐ ವಿಲ್ ಗಿವ್ ದ 6 ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀನಿ. ಓಕೆ, 6 ಪ್ರಿನ್ಸಿಪಲ್ಸ್ ಅನ್ನ ನಾವಲ್ಲಿ ಕೊಡ್ತೀನಿ. ಏನೇನು 6 ಪ್ರಿನ್ಸಿಪಲ್ಸ್ ಅಂತಂದ್ರೆ, ಸೊ ಇದು ನೀವು ಇವಾಗ ಗೂಗಲ್ ಅಲ್ಲಿ ನೋಡಿದ್ರು ಕೂಡ 6 ಪ್ರಿನ್ಸಿಪಲ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹತ್ರ ಬರೋದಿಲ್ಲ. ಓಕೆ, ಸ್ಟೂಡೆಂಟ್ಸ್ ಪರ್ಪಸ್ ವ್ಯೂ ನಲ್ಲಿ ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು, ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ನಾನು 6 ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾ ಇರುವಂತದ್ದು ಅಷ್ಟೇನೆ. ರೂಲ್ಸ್ ಪ್ರಕಾರ ಅದನ್ನ ಬಳಸುವಾಗಿಲ್ಲ, ಆದ್ರೂ ನಿಮ್ಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಫಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಕೆ, ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತಂದ್ರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿದೆ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಇದೆಲ್ಲಿ ಸಿಗುತ್ತೆ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೈಬಿಲಿಟಿ ಸೈಡ್ ಅಲ್ಲಿ ಇರುತ್ತೆ. ಅದನ್ನ ತಗೊಂಡ್ಬಿಟ್ಟು ಫಸ್ಟ್ ಎಂಟ್ರಿ ಮಾಡ್ತೀವಿ. ಆಲ್ವೇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸ್ಟಾರ್ಟ್ ವಿತ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್ ನ ಮುಖಾಂತರ ಶುರು ಆಗುತ್ತೆ. ಸೊ ಇದು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತಂದ್ರೆ ಎ ಬಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅಮೌಂಟ್ ಅನ್ನ, ಕ್ಯಾಪಿಟಲ್ ಅನ್ನ, ಆ ಅಮೌಂಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ದೆನ್ ಸೆಕೆಂಡ್ ಥಿಂಗ್ಸ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೆಕೆಂಡ್ ಪ್ರಿನ್ಸಿಪಲ್ ಏನು ಅಂತಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತಂದ್ರೆ ಇಲ್ಲಿ ನಿಮ್ಗೆ ಏನಾದ್ರೂ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಬಂದಿದ್ರೆ ಅಂತಂದ್ರೆ ಈ ರೀತಿ ಇಲ್ಲಿ ಎಂಟ್ರಿ ಮಾಡ್ಕೊಳ್ತೀರಾ. ಅಕಸ್ಮಾತ್ ಏನಾದ್ರು ನಿಮ್ಗೆ ಲಾಸ್ ಆಗಿದೆ ಅಂತಂದ್ರೆ ಈ ಕಡೆ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ revaluation account. So revaluation account. ಸೊ ಇದು ಯಾವಾಗಲೂ ಕೂಡ ನೆನಪಿಟ್ಕೊಳ್ಳಿ, ಇಲ್ಲಿ ನಾವು ಹ್ಯಾವ್ ಟು ಡಿವೈಡ್ ದ ಪ್ರಾಫಿಟ್ ಆರ್ ಲಾಸ್ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಓನ್ಲಿ ಫಾರ್ ದ ಓಲ್ಡ್ ಪಾರ್ಟ್ನರ್ಸ್. ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಬಂದಿದ್ರೆ ಕ್ರೆಡಿಟ್ ಸೈಡ್, ಲಾಸಸ್ ಬಂದಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕು. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಆಲ್ವೇಸ್ ಕ್ರೆಡಿಟ್ ಸೈಡ್ಗೆ ಜಾಸ್ತಿ ಗಮನ ಇರಲಿ. ಓಕೆನಾ. ದೆನ್ ಥರ್ಡ್ ಪ್ರಿನ್ಸಿಪಲ್ ಬೈ ರಿಸರ್ವ್ ಫಂಡ್ ಅಂತ ಹೇಳ್ತೀವಿ. ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಿಮಗೆ ಲೈಬಿಲಿಟಿ ಸೈಡ್ ಅಲ್ಲಿ ಇರುತ್ತೆ. ರಿಸರ್ವ್ ಫಂಡ್ ಅಂತ ಇರಬಹುದು ಅಥವಾ ಜನರಲ್ ರಿಸರ್ವ್ ಅಂತಾದ್ರೂ ಇರಬಹುದು. ದ ಟ್ರೀಟ್ಮೆಂಟ್ ವಿಲ್ ಬಿ ಸೇಮ್. ಟ್ರೀಟ್ಮೆಂಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಹಾಗಾಗಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಥರ್ಡ್ ಪ್ರಿನ್ಸಿಪಲ್. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಪ್ರಿನ್ಸಿಪಲ್ ಯಾವುದು ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದು ಕೂಡ ಅಷ್ಟೇನೆ ಓನ್ಲಿ ಫಾರ್ ದ ಓಲ್ಡ್ ಪಾರ್ಟ್ನರ್ಸ್ಗೆ ನಾವಿಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಿಮಗೇನಾದ್ರೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಇದೆ ಅಂತಂದ್ರೆ ಇದನ್ನ ನೀವೇನ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಓಕೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಇದ್ರೆ ಈ ಕಡೆ ಬರ್ಕೋಬೇಕು. ನಿಮಗೇನಾದ್ರೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಲಾಸ್ ಅಕೌಂಟ್ ಅಸೆಟ್ ಸೈಡ್ ಅಲ್ಲಿ ಇದೆ ಅಂತಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಕಸ್ಮಾತ್ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಇದ್ರೆ ಈ ಕಡೆಗೆ ಎಂಟ್ರಿ ಮಾಡ್ಕೊಳ್ಳಿ. ನಾನು ನಿಮಗೆ ಇಲ್ಲಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತಾ ಇಲ್ಲ, ಈಸಿಯಾಗಿ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇನೆ. ಏನಕ್ಕೆ ಬರ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇಲ್ಲ ನಿಮಗೆ ನಾನು. ಓಕೆ, ಏನಕ್ಕೆ ಎಂಟ್ರಿ ಮಾಡ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇಲ್ಲ. ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು, ಎಸ್ಪೆಷಲಿ ರೂರಲ್ ಏರಿಯಾ ಮಕ್ಕಳಿಗೆಲ್ಲರೂ ಕೂಡ ಅರ್ಥ ಆಗಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರು ಲಯಬಿಲಿಟಿ ಸೈಡ್ ಅಲ್ಲಿ ಇದ್ರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ಕೊಳ್ಳಿ. ಇದು ನಾನು ಹೇಳ್ತಾ ಇರುವಂತದ್ದು ನಾಟ್ ಓನ್ಲಿ ಫಾರ್ ದ ಅಡ್ಮಿಷನ್, ಈವನ್ ರಿಟೈರ್ಮೆಂಟ್ ಆಲ್ಸೋ. ಓಕೆ, ಸೊ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ಕಡೆ ಎಂಟ್ರಿ ಮಾಡ್ಕೊಳ್ತೀರಾ. ದೆನ್ ಇದಾದ ನಂತರ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬಂದಾಗ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್. ಓಕೆ, ನ್ಯೂ ಪಾರ್ಟ್ನರು ತಂದಿರುವಂತಹ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಅನ್ನ ಇದನ್ನ ಆಡ್ ಮಾಡ್ಕೊಳ್ತೀವಿ. ಇದೊಂದು ಮಾತ್ರ ನ್ಯೂ ಪಾರ್ಟ್ನರ್ಗೆ ಇದು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅವ್ನು ತಂದಿರೋದ್ರಿಂದ ನ್ಯೂ ಪಾರ್ಟ್ನರ್ಗೆ ಮಾಡ್ತೀವಿ, ಅದನ್ನ ಎಂಟ್ರಿ ಮಾಡ್ತೀವಿ. ಓಕೆ, ಸೊ ಇದು ನ್ಯೂ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಇದೆಲ್ಲಿ ಸಿಗುತ್ತೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವಾಗಲೂ ಕೂಡ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನೇನೇ ಇದು. ಫಾರ್ ಎಕ್ಸಾಂಪಲ್ ಸಿ ಇಸ್ ಅಡ್ಮಿಟೆಡ್ ವಿತ್ ದ ಕ್ಯಾಪಿಟಲ್ ಆಫ್ ರುಪೀಸ್ ಒಂದು ಎಕ್ಸಾಂಪಲ್ 1 lakh rupees ಅಂಡ್ ಗುಡ್ ವಿಲ್ ಅಂತ ಇರ್ತದೆ. ಕೆಲವು ಟೈಮಲ್ಲಿ ಗುಡ್ ವಿಲ್ ಆಫ್ ದ ಫಾರ್ಮ್, ಗುಡ್ ವಿಲ್ ವ್ಯಾಲ್ಯೂಡ್ ಅಂತ ಹೇಳ್ತೀವಿ. ಗುಡ್ ವಿಲ್ ವ್ಯಾಲ್ಯೂಡ್ ಅಂತಂದ್ರೆ ನ್ಯೂ ಪಾರ್ಟ್ನರ್ ಅಲ್ಲಿ ತರ್ತಾ ಇರೋದಿಲ್ಲ. ಓಕೆ, ಗುಡ್ ವಿಲ್ ಅನ್ನ ತರ್ತಾ ಇರೋದಿಲ್ಲ. ಅವಾಗ ಏನ್ ಮಾಡ್ತೀವಿ, ಅವ್ನ ಕ್ಯಾಪಿಟಲ್ ಅನ್ನ ಮಾತ್ರ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಓಕೆ, ನಾಟ್ ಗುಡ್ ವಿಲ್. ಅವಾಗ ಅವ್ನು ತರ್ತಾ ಇಲ್ಲ, ಗುಡ್ ವಿಲ್ ವ್ಯಾಲ್ಯೂಡ್, ಗುಡ್ ವಿಲ್ ಆಫ್ ದ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಅಡ್ಮಿಷನ್ ಅಲ್ಲಿ, ಅಡ್ಜಸ್ಟ್ಮೆಂಟ್ ಅಲ್ಲಿ, ಅವಾಗ ನೀವು ಗುಡ್ ವಿಲ್ ಅನ್ನ ಅದ್ರ ಜೊತೆಗೆ ಆಡ್ ಮಾಡಬೇಡಿ. ಅವನು ತರ್ತಾ ಇದ್ದಾನೆ ಗುಡ್ ವಿಲ್ ಬ್ರಾಟ್ ಅಂತ ಕೊಡ್ತಾರೆ, ಅಥವಾ ಕ್ಯಾಪಿಟಲ್ ಬ್ರಾಟ್, ಗುಡ್ ವಿಲ್ ಅಂಡ್ ಕ್ಯಾಪಿಟಲ್ ಬ್ರಾಟ್ ಅಂತ ಕೊಟ್ಟಾಗ ನೀವೇನ್ ಮಾಡ್ಬೇಕು, ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಅನ್ನ ಆಡ್ ಮಾಡಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ.
ನೆಕ್ಸ್ಟ್ ನೋಡಿ, ಲಾಸ್ಟ್ ಪ್ರಿನ್ಸಿಪಲ್ ಯಾವುದು ಅಂತಂದ್ರೆ ಗುಡ್ ವಿಲ್ ಅಂತ ಬಂದಾಗ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಆಸ್ ಪರ್ AS-26 ನ ಪ್ರಕಾರ AS-26 ಇದನ್ನು ಕೂಡ ಒಂದ್ಸಾರಿ ಕೇಳಿದ್ರು. ಓಕೆ, ಗುಡ್ ವಿಲ್ ಇಸ್ ಅಂಡರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡ್ಯಾಶ್ ಅಂತ ಹೇಳ್ಬಿಟ್ಟು AS-26 ನ ಪ್ರಕಾರ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ನ ಪ್ರಕಾರ ನಾವು ಈ ಗುಡ್ ವಿಲ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗಿರುವಂತದ್ದು ಇದು. ಓಕೆ, ಸೊ ಇಲ್ಲಿ ಗುಡ್ ವಿಲ್ ಯಾರು ತರ್ತಾ ಇದ್ದಾನೆ, ಸಿ ಅನ್ನೋನ್ ತರ್ತಾ ಇದ್ದಾನೆ. ಸೊ ಸಿ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ. ಓಕೆ, ತರ್ತಾ ಇರೋನು ಸಿ ಅನ್ನೋ ತಗೊಂಡ್ಬಿಟ್ಟು ಏನ್ ಮಾಡಿದ್ದಾನೆ, ಎ ಮತ್ತೆ ಬಿ ಗೆ ಕೊಟ್ಟಿದ್ದಾನೆ. ಸಿಂಪಲ್ ಲಾಜಿಕ್ ಅಷ್ಟೇ. ಓಕೆ, ಇಲ್ಲೇನು ಕಾಂಪ್ಲಿಕೇಟೆಡ್ ಆಗಿ ನಾನು ಹೇಳ್ತಾ ಇಲ್ಲ. ಸಿ ಅನ್ನೋ ತಗೊಬಂದ್ಬಿಟ್ಟ, ಸಿ ಅನ್ನೋ ತಗೊಬಂದಿರೋದ್ರಿಂದ ಸಿ ಕ್ಯಾಪಿಟಲ್ ಅಕೌಂಟ್ ಎ ಮತ್ತೆ ಬಿ ಇಲ್ಲಿ ಕ್ರೆಡಿಟ್ ಮಾಡಿದೀವಿ. ಮತ್ತೆ ಇದಾದ ನಂತರ ಡೆಬಿಟ್ ಸೈಡ್ ಬರ್ತೀವಿ. ಡೆಬಿಟ್ ಸೈಡ್ ಅಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಸಿ ಗೆ ಸಿ ತಗೊಂಡ್ಬಿಟ್ಟು ಎ ಮತ್ತೆ ಬಿ ಕೊಟ್ಟಿರೋದ್ರಿಂದ ಎ ಮತ್ತೆ ಬಿ ಗೆ ಪ್ರಾಫಿಟ್ ಎಲ್ಲ ಅಂದ್ರೆ ಇನ್ಕಮ್ ಆಯ್ತು ಅಂತಂದ್ರೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ, ರೂಲ್ಸ್ ಪ್ರಕಾರ ನಾನು ಹೇಳ್ತಾ ಇಲ್ಲ. ಸಿ ಅನ್ನೋ ತಗೊಬಂದ ಸಿ ಕ್ಯಾಪಿಟಲ್ ಅಕೌಂಟ್ ಅಂದ್ಬಿಟ್ಟು ಎ ಮತ್ತೆ ಬಿ ಗೆ ಎಂಟ್ರಿ ಮಾಡಿದೀವಿ ಅಷ್ಟೇನೆ. ಇಲ್ಲಿ ಸಿ ಅನ್ನೋ ತಗೊಂಡ್ ಕೊಟ್ಟಿರೋದ್ರಿಂದ ಯಾರಿಗೆ ಲಾಸ್ ಆಯ್ತು, ಸಿ ಅನ್ನೋ ಲಾಸ್ ಆಯ್ತು. ಸೊ ಯಾರಿಂದ ಲಾಸ್ ಆಗ್ತಿದೆ, ಎ ಮತ್ತೆ ಬಿ ಇಂದ. ಸೊ ಅಲ್ಲಿ ಎಷ್ಟು ಕ್ರೆಡಿಟ್ ಮಾಡಿದಿರೋ ಅಷ್ಟನ್ನ ಎಂಟ್ರಿ ಮಾಡ್ತೀವಿ. ಎಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಅಂದ್ಬಿಟ್ಟು ಯಾರಿಗೆ ಡೆಬಿಟ್ ಮಾಡ್ತೀವಿ, ಇವನಿಗೆ ಡೆಬಿಟ್ ಮಾಡ್ತೀವಿ. ಯಾರಿಗೆ, ಸಿ ಗೆ. ಏನಕ್ಕೆ ಅಂತೀರಿ, ಇವ್ನಿಗೆ ಇನ್ಕಮ್ ಆಯ್ತು, ಇಲ್ಲಿ ಇವನಿಗೆ ಲಾಸ್ ಆಯ್ತು ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ. ದೆನ್ ಇನ್ಯಾರು ಕೊಟ್ಟಿದ್ದಾನೆ, ಅಲ್ಲಿ ಬಿ ಕೊಟ್ಟಿದ್ದಾನೆ. ಬಿಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ಎ ಬಿ ಓಲ್ಡ್ ಪಾರ್ಟ್ನರ್, ಸಿ ಅನ್ನೋ ಅಡ್ಮಿಷನ್ ಆಗ್ತಿದ್ದಾನೆ. ಸಿ ತಗೊಂಡ್ಬಿಟ್ಟು ಎ ಮತ್ತೆ ಬಿ ಕೊಟ್ಟಿದ್ದಾನೆ, ಇನ್ಕಮ್ ಆಯ್ತು, ಅದಕ್ಕೆ ಇಲ್ಲಿ ಎಂಟ್ರಿ ಮಾಡಿದೀವಿ. ಸಿ ಅನ್ನೋ ತಗೊಂಡ್ ಕೊಟ್ಟಿರೋದ್ರಿಂದ ಸಿ ಲಾಸ್ ಆಯ್ತು, ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ಇಲ್ಲಿ ಎ ಎಷ್ಟು ಕೊಟ್ಟಿರ್ತೀವಿ ಅದನ್ನೇ ಅಮೌಂಟ್ ಇಲ್ಲಿ ಎಂಟ್ರಿ ಮಾಡ್ತಿದೀವಿ. ಮತ್ತೆ ಬಿ ಅನ್ನೋನ್ಗೆ ತಂದು ಕೊಡ್ತಾ ಇರೋದ್ರಿಂದ ಬಿ ತಂದು ಕೊಡ್ರಿ, ಇವನಿಗೆ ಲಾಸ್ ಆಗ್ತಾ ಇದೆ, ಈ ಕಡೆ ಎಂಟ್ರಿ ಮಾಡ್ಕೊಳ್ತೀವಿ. ಮುಗೀತು. ಜನರಲ್ ಆಗಿ ಅರ್ಥ ಮಾಡ್ಕೋಬಹುದು, ರೂಲ್ಸ್ ಬಗ್ಗೆ ಏನು ಹೇಳ್ತಾ ಇಲ್ಲ ನಾನಿಲ್ಲಿ. ಸೊ ಇದೆಲ್ಲ ಆದ ನಂತರ ಬ್ಯಾಲೆನ್ಸ್ ಅನ್ನ ತಗೊಳ್ತೀವಿ. ಸೊ ಬ್ಯಾಲೆನ್ಸ್ ಅನ್ನ ತಗೊಳ್ತೀವಿ, 3 ಜನದನ್ನ ಆಡ್ ಮಾಡ್ಕೊಳ್ತೀವಿ. ಸೊ ಸೇಮ್ ಅಮೌಂಟ್ ಈ ಕಡೆಗೆ ಎಂಟ್ರಿ ಮಾಡ್ಕೊಳ್ತೀವಿ. ಸೊ ಇದನ್ನ ಎಂಟ್ರಿ ಮಾಡ್ಕೊಂಡು ಇದನ್ನ ಮೈನಸ್ ಮಾಡ್ತೀವಿ. ಏನ್ ಅಮೌಂಟ್ ಬರುತ್ತೋ ದಿಸ್ ಇಸ್ ಕಾಲ್ಡ್ ದ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇದನ್ನ ಕ್ಯಾರಿ ಡೌನ್ ಅಂತ ಹೇಳ್ತೀವಿ. ಈ ಕಡೆ ಬರ್ತೀವಿ, ಈ ಟೋಟಲ್ ಅಮೌಂಟ್ ಕೆಳಗಡೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಎಂಟ್ರಿ ಮಾಡ್ಕೊಳ್ತೀವಿ. ಸೊ ಇದು 6 ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ನೀವು ರೂಲ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, 6 ಪ್ರಿನ್ಸಿಪಲ್ಸ್ ಅಂತ ಆಕ್ಚುಲಿ ಬಳಸಬಾರದು. ಸೊ ಇಲ್ಲಿ ನಿಮ್ಮ ಒಂದು ಅರ್ಥ ಆಗಲಿ ಅನ್ನೋ ದೃಷ್ಟಿನಲ್ಲೇ ನಾನು ಹೇಳ್ತಾ ಇದ್ದೀನಿ. ಬ್ಯಾಲೆನ್ಸ್ ಬ್ರಾಟ್ ಡೌನ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದ್ರೆ ಇದನ್ನ ಇದೇ ಪ್ರೊಸೀಜರ್ ಬರಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ಫಸ್ಟ್ ಬಟ್ ಏನಂದ್ರೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಡಿ ಅಷ್ಟೇನೆ. ಸೊ ರಿಮೈನಿಂಗ್ ಬೇಕಾದ್ರೆ ನೀವು ಯಾವ್ದನ್ನಾದ್ರು ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ಇದು ನಿಮ್ಗೆ ಈಸಿ ಆಗುತ್ತೆ. ನೀವು ಗೂಗಲ್ ಸರ್ಚ್ ಮಾಡೋರು ಕೂಡ ಇಲ್ಲ ಇದು. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು, ಇದಿಷ್ಟು ಬಿಟ್ರೆ ಯಾವ್ದು ಕೂಡ ಬರಲ್ಲ ಅಂತ ಅಷ್ಟೇ. ಏನಕ್ಕೆ ಇದಿಷ್ಟು ನಿಮಗೆ ಇದ್ರೊಳಗಡೆನೆ ಬರುವಂಥದ್ದು, ಇವೆಲ್ಲ ಬಂದೇ ಬರಬೇಕು ಅಂತ ಕೂಡ ರೂಲ್ಸ್ ಇಲ್ಲ. ಓಕೆ, ಇದ್ರೊಳಗಡೆನೆ ನಿಮಗೆ ಬರುವಂಥದ್ದು, ಇದ್ರೊಳಗಡೆನೆ ಬರುವಂಥದ್ದು. ಹಾಗಾಗಿ ಇದಿಷ್ಟನ್ನ ನೀವು ನೋಡ್ಕೋಬೇಕಾಗುತ್ತೆ ಅಷ್ಟೇನೆ. ಓಕೆ, ಅಂದ್ರೆ ಇಲ್ಲಿ 6 ಪ್ರಿನ್ಸಿಪಲ್ ಅಂತ ಹೋಗುತ್ತೆ. ಮತ್ತೆ ರಿಟೈರ್ಮೆಂಟ್ ಅಲ್ಲಿ 5 ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಕ್ಯಾಶ್ ಅಕೌಂಟ್ ಅನ್ನೋದು ಬರೋದಿಲ್ಲ, ಅಲ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಅನ್ನೋದಲ್ಲಿ ಬರೋದಿಲ್ಲ. ಅಂದ್ರೆ ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಆಗಲ್ಲಲ್ವಾ, ಹಾಗಾಗಿ ಇಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಅನ್ನ ಆಡ್ ಮಾಡಿ ಬರುವಂತದ್ದು ಇಲ್ಲ. ಅಲ್ಲಿ 5 ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ ಅಂತ ಹೇಳ್ತೀನಿ. ಓಕೆ, ಇಲ್ಲಿ 6 ಪ್ರಿನ್ಸಿಪಲ್ಸ್ ಅಂತ ಅಂದ್ರೆ ಒಂದು ಜನರಲ್ ಆಗಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರುವಂತದ್ದು, ಆಕ್ಚುಲಿ ಬಳಸಬಾರ್ದು ಆದ್ರೂ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್, ರಿವ್ಯಾಲ್ಯೂಯೇಷನ್ ಅಕೌಂಟ್, ರಿಸರ್ವ್ ಫಂಡ್, ಪ್ರಾಫಿಟ್ ಲಾಸ್ ಅಕೌಂಟ್, ಕ್ಯಾಶ್ ಅಕೌಂಟ್ ಮತ್ತೆ ಕ್ಯಾಶ್ ಕ್ಯಾಪಿಟಲ್ ಅಕೌಂಟ್ 1 2 3 4 5 6 ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದಿಷ್ಟು ಒಳಗಡೆ ಬರುತ್ತೆ ಅಂತ ಅಷ್ಟೇ. ಇದೆಯಾ ಎಂಟ್ರಿ ಮಾಡ್ತೀರಾ, ಇಲ್ವಾ ಬಿಡ್ತೀರಾ ಅಷ್ಟೇ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅನ್ನ ನೀವು ಮಾಡಬೇಕು ಅಂತಂದ್ರೆ ಇದೆಲ್ಲ ಆದ ನಂತರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಮೊದಲೇ ಹೇಳ್ದಂಗೆ ಇಟ್ಸ್ ಆಫ್ ದ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇಟ್ ಇಸ್ ದ ನಾಟ್ ಎನ್ ಅಕೌಂಟ್, ಇಟ್ಸ್ ಎ ಕ್ಲಿಯರ್ ಪಿಕ್ಚರ್ ಆಫ್ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಬ್ಯಾಲೆನ್ಸ್ ಶೀಟ್ ಏನಾದರೂ ಟ್ಯಾಲಿ ಆಗಿಬಿಟ್ರೆ ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಅದರಂಥ ಖುಷಿ ವಿಚಾರ ಯಾವುದೂ ಇಲ್ಲ. ಅಷ್ಟು ಖುಷಿ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಏನಾದ್ರು ಟ್ಯಾಲಿ ಆಗಿಬಿಟ್ರೆ ಒಂದೇ ಅಟೆಂಪ್ಟ್ ಅಲ್ಲಿ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಬಂದಾಗ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿರ್ತಾರೆ ಅದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದನ್ನ ಇಲ್ಲಿ ನಾವು ಅಸೆಟ್ ಅಪ್ರಿಸಿಯೇಷನ್ ಆಗಿದೆಯಾ ಅದನ್ನ ಆ್ಯಡ್ ಮಾಡ್ಕೊಳ್ತೀವಿ, ಅಡ್ಜಸ್ಟ್ಮೆಂಟ್ ಅಬ್ಸರ್ವ್ ಮಾಡಿಕೊಂಡು. ಡಿಪ್ರಿಸಿಯೇಟರ್ ಆಗಿದೆಯಾ ಮೈನಸ್ ಮಾಡ್ಕೊಳ್ತೀವಿ.
ಓಕೆ, ಮತ್ತೆ ಇಲ್ಲಿ ಕ್ಯಾಶ್ ಅಕೌಂಟ್ ಕ್ಯಾಶ್ ಬರುತ್ತೆ. ಕ್ಯಾಶ್ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ ಗುಡ್ ವಿಲ್ಲು ಮತ್ತು ಕ್ಯಾಪಿಟಲನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ಲನ್ನು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಅದನ್ನು ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಬ್ಯಾಲೆನ್ಸ್ ಶೀಟನ್ನು. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದಿಷ್ಟು ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಅಂದ್ಕೊಳ್ಳಿ. ಸೊ ನನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅಡ್ಮಿಷನ್ ಆಫ್ ದ ಪಾರ್ಟ್ನರನ್ನು ಪ್ರಾಬ್ಲಮನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇವತ್ತಿನ ನನ್ನ ಕ್ಲಾಸಲ್ಲಿ ನಾನು ಇಂಟ್ರೊಡಕ್ಷನ್ ಆಫ್ ದ ಅಡ್ಮಿಷನ್ ಆಫ್ ದ ಪಾರ್ಟ್ನರನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಫಾರ್ ಎವ್ರಿ ಒನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್ ಅಂಡ್ ಆಲ್. ಓಕೆ, ಇದೇ ರೀತಿ ನಿಮ್ಮ ಸಪೋರ್ಟ್ ಸಿಗ್ತಾ ಇರಲಿ. ಸೊ ಇನ್ನು ನನ್ನ ಕ್ಲಾಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ನೈಬರ್ಸ್ಗೆ ಇದೇ ರೀತಿ ಫಾರ್ವರ್ಡ್ ಮಾಡ್ತಾ ಇರಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಇದೇ ರೀತಿಯಲ್ಲಿ ಇರಲಿ. ಥ್ಯಾಂಕ್ ಯು ಸೋ ಮಚ್.